ಎಲ್ಲರಿಗೂ ನಮಸ್ಕಾರಗಳು. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಗುಡ್ ಈವ್ನಿಂಗ್. ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಎಲ್ಲರೂ ಓದ್ತಾ ಇದ್ದಾರೆ ಚೆನ್ನಾಗಿ. ಸೊ ನಾವು ಕಳೆದ ತರಗತಿಯಲ್ಲಿ ಓಷನೋಗ್ರಫಿ ಶುರು ಮಾಡಿದ್ವಿ. ಇವಾಗಿಂದ ಸ್ವಲ್ಪ ನಾವು ಸ್ಪೀಡ್ ಪಿಕಪ್ ಮಾಡೋಣ. ಯಾಕಂದ್ರೆ ಈ ತಿಂಗಳಲ್ಲಿ ನಾವು ಮುಕ್ಕಾಲ್ ಭಾಗ ಸಿಲೆಬಸ್ 90% ಸಿಲೆಬಸ್ ಕವರ್ ಮಾಡಬೇಕು, ಮೇನ್ಸ್ ಮತ್ತೆ ಪ್ರಿಲಿಮ್ಸ್. ಆ ಕಾರಣದಿಂದ ನೋಡಿ, ಇವತ್ತು ನಾನು ಓಷನೋಗ್ರಫಿ ನ ಒಂದು ಭಾಗ ಕವರ್ ಮಾಡ್ತಾ ಇದ್ದೀನಿ. ನಾಳೆ ಓಷನ್ ಕರೆಂಟ್ಸ್, ಟೈಡ್ಸ್ ಎಲ್ಲ ಬರುತ್ತೆ. ದಯವಿಟ್ಟು ಎಲ್ಲರೂ ತಪ್ಪದೆ ಅಟೆಂಡ್ ಆಗಿ. ಇವತ್ತಿನ ತರಗತಿಯಲ್ಲಿ ನಾವು ಸಾಗರ ಪ್ರವಾಹಗಳಿಗೆ ಇಂಟ್ರೊಡಕ್ಷನ್ ಕೊಡ್ತೀವಿ. ಜೊತೆಗೆ ಒಂದಷ್ಟು ಟಾಪಿಕ್ಗಳು ಕಳೆದ ತರಗತಿಯಲ್ಲಿ ನಾನು ಮಾಡಿರಲಿಲ್ಲ, ಅದನ್ನ ಕವರ್ ಮಾಡ್ತೀವಿ. ತಮ್ಮೆಲ್ಲರಿಗೂ ನನ್ನ ಪರಿಚಯ ಇದೆ. ನಾನು ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ. ಇನ್ನೇನ್ ಪರೀಕ್ಷೆ ಬರ್ತಾ ಇದೆ, ಹೌದಾ? ಸೊ ನೀವು ಬಾಕಿ ಸಬ್ಜೆಕ್ಟ್ಸ್ ಎಲ್ಲ ಚೆನ್ನಾಗಿ ಓದಿ, ಜಾಗ್ರಫಿ ಜೊತೆಗೆ, ಗೊತ್ತಲ್ಲ? ಸೊ ಬೇಗ ಬೇಗ ನೀವು ಅದನ್ನ ಕವರ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನನ್ನ 2 ಪುಸ್ತಕಗಳು ಓದೋರಿದ್ರೆ ಓದಿ, ಈಗ UPSC KPSC ಆಗುತ್ತೆ. ಓಕೆ, ಸರಿ ಅಲ್ಲ? ಸೊ ನನ್ನ ಕೋರ್ಸ್ ನ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಸ್ನೇಹಿತರು ರೆಕಮೆಂಡ್ ಮಾಡಿ. ಇನ್ 2 months ಅಲ್ಲಿ ಬೇಗ ಕವರ್ ಮಾಡಬಹುದು. ನಾವು ಇವತ್ತು ನೋಡಿ ಇಲ್ಲಿದ್ದೀವಿ, ಓಷನೋಗ್ರಫಿ. ಇಲ್ಲಿ ಸಾಗರ ನಿಕ್ಷೇಪಗಳಾಯ್ತು. ನಕ್ಕಜ ಮೇನ್ ಸಿಲೆಬಸ್ ಇದು. ಯಾರ್ಯಾರಿಗೆ ಡೌಟ್ ಇದೆ, ಇದು KPSC ಕೊಟ್ಟಿರುವಂತ ಮೇನ್ ಸಿಲೆಬಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ಯಾರೋ ಹೇಳ್ತಾ ಇದ್ರು, ಪ್ಲೀಸ್ KPSC ಮೇನ್ಸ್ ಮಾಡಿ ಅಂತ ಇದ್ರು. ನಾವು ಮೇನ್ ಸಿಲೆಬಸ್ ಕವರ್ ಮಾಡ್ತಾ ಇರೋದು. ನೋಡಿ, ಸಾಗರ ನಿಕ್ಷೇಪಗಳು ಕವರ್ ಮಾಡ್ತಾ ಇರೋದು. ಕರೆಕ್ಟ್ ಅಲ್ವಾ? ಎಲ್ಲರಿಗೂ ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸಾಗರ ನಿಕ್ಷೇಪಗಳಾಗಿದೆ ಕಳೆದ ತರಗತಿಯಲ್ಲಿ. ಸಮುದ್ರ ಸಾಗರಗಳ ವಿಂಗಡಣೆ ಆಗಿದೆ. ಗೊತ್ತಲ್ಲ ಎಲ್ಲರಿಗೂ? ಎಷ್ಟು ಸಾಗರಗಳಿದೆ, ಎಷ್ಟು ಸಮುದ್ರಗಳಿದೆ ಅಂತೆಲ್ಲ ಗೊತ್ತಿದೆ ನಿಮ್ಗೆ. ಸೊ ನಮ್ಮ ಸಾಗರ ಏನಿದೆ ಸ್ನೇಹಿತರೆ, ಓಷನ್ಸ್ ಮತ್ತು ಸೀಸ್, ಇದರಲ್ಲಿ ತುಂಬಾ ಸಂಪನ್ಮೂಲಗಳಿದೆ. ಸಮುದ್ರ ಸಾಗರಗಳಲ್ಲಿ ಸಿಗುವಂತ ಸಂಪನ್ಮೂಲಗಳನ್ನ ನಾವು ಮರೈನ್ ರಿಸೋರ್ಸಸ್ ಅಂತ ಕರಿತೀವಿ. ಮರೈನ್ ರಿಸೋರ್ಸಸ್, ಸಾಗರ ಸಂಪನ್ಮೂಲ. ಇಲ್ಲಿ ನೋಡಿ, ಈ ತರ ಸಾಗರ ಸಂಪನ್ಮೂಲಗಳು ಅಂತ ಕರಿತೀವಿ. ಸಾಗರ ಸಂಪನ್ಮೂಲಗಳು ಅಂದ್ರೆ ಮುಖ್ಯವಾಗಿ ಏನೇನಪ್ಪ ಸಾಗರ ಸಂಪನ್ಮೂಲ ಅಂದ್ರೆ ನೀರು. ಸಮುದ್ರದಲ್ಲಿರುವಂತ ನೀರೇ ಒಂದು ಸಂಪನ್ಮೂಲ. ಜನ ಕರ್ತಾ ಇತ್ತು. ಯಾಕೆ ಹೇಳಿ? ಯಾಕೆಂದ್ರೆ ನಮಗೆ ಭೂಮಿ ಮೇಲೆ 97% ಅಷ್ಟು ಏನ್ ನೀರಿದೆ, ಅದೆಲ್ಲ ಏನು ಸಲೈನ್ ವಾಟರ್. ಕರೆಕ್ಟಾ? ನಮ್ಮ ಭೂಮಿ ಮೇಲೆ ಏನ್ ನೀರಿದೆ ಅದರಲ್ಲಿ 97% ಅಷ್ಟು ನೀರು ಲವಣಾಂಶ ನೀರು, ಸಲೈನ್ ವಾಟರ್. ಕರೆಕ್ಟ್ ಅಲ್ಲ? ಎಲ್ಲರಿಗೂ ಗೊತ್ತಾಗ್ತಿದೆ, ಸಲೈನ್ ವಾಟರ್ ಜಾಸ್ತಿ. ಈ ಸಲೈನ್ ವಾಟರ್ ಇರೋದ್ರಿಂದ ಎಲ್ಲಿದೆ? ಓಷನ್ಸ್ ಅಂಡ್ ಸೀಸ್ ಅಲ್ಲಿ ಇದೆ. ಇದನ್ನು ನಾವು ಎಷ್ಟೊಂದ್ ಕಡೆ ಸಮುದ್ರ ಸಾಗರಗಳಲ್ಲಿರುವಂತಹ ಉಪ್ಪು ನೀರನ್ನು ಫ್ರೆಶ್ ವಾಟರ್ ಕನ್ವರ್ಟ್ ಮಾಡ್ತಾ ಇದೀವಿ. ಜನ ಕರ್ತಾಗ್ತದೆ. ಸಲೈನ್ ವಾಟರ್ನ ಫ್ರೆಶ್ ವಾಟರ್ನ ಕನ್ವರ್ಟ್ ಮಾಡೋ ಟೆಕ್ನಾಲಜಿ ಇದೆ. ಅದ್ರ ಉಪ್ಪು ತೆಗೆಯುವಂತ ಟೆಕ್ನಾಲಜಿ ಅದು. ಗೊತ್ತಾಯ್ತೆಲ್ಲರಿಗೂ? ಸಲೈನ್ ವಾಟರ್ನ ಫ್ರೆಶ್ ವಾಟರ್ಗೆ ಕನ್ವರ್ಟ್ ಮಾಡುವಂತ ಒಂದು ವಿಧಾನ ಇದೆ. ರಿವರ್ಸ್ ಆಸ್ಮೋಸಿಸ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಲವಣಾಂಶವನ್ನು ತೆಗೆಯುವಂತ ವಿಧಾನ ಡಿಸಲೈನೈಸೇಷನ್ ಅಂತ ಕರಿತೀವಿ. ಗೊತ್ತಾಯ್ತೆಲ್ಲರಿಗೂ? ಸಮುದ್ರದಲ್ಲಿರುವಂತ ನೀರಲ್ಲಿರುವಂತ ಲವಣಾಂಶವನ್ನು ತೆಗೆದು ಅದನ್ನ ಸಿಹಿ ನೀರಾಗಿ ಪರಿವರ್ತನೆ ಮಾಡುವ ವಿಧಾನಕ್ಕೆ ಡಿಸಲೈನೈಸೇಷನ್ ಅಂತ ಕರಿತೀವಿ. ಈ ಪ್ರೊಸೆಸ್ ಇಂದ ನಾವೇನ್ ಮಾಡ್ತಿದೀವಿ? ಸಲೈನ್ ವಾಟರ್ನ ಫ್ರೆಶ್ ವಾಟರ್ ಕನ್ವರ್ಟ್ ಮಾಡ್ತಾ ಇದೀವಿ. ಆಯ್ತಾ? ನೆನಪಿಟ್ಕೊಳ್ಳಿ. ಸೊ ಸಮುದ್ರ ಸಾಗರಗಳಲ್ಲಿ ಇರುವಂತ ಜನಗಳು ಇವಾಗ ತಮಿಳುನಾಡು, ಫಾರ್ ಎಕ್ಸಾಂಪಲ್, ತಮಿಳುನಾಡಲ್ಲಿ ನೀರಿನ ಕೊರತೆ, ಅಲ್ಲೆಲ್ಲ ಇದನ್ನು ಶುರು ಮಾಡಿದ್ದಾರೆ. ಈಗ ಜನ ಕರ್ತಾಗ್ತದೆ. ಇವಾಗ ನಮ್ಗೆ ಕರ್ನಾಟಕದಲ್ಲಿ ಕಾವೇರಿ ನೀರು ಬಿಡಿ ಅಂತ ಇರ್ತಾರೆ. ನಮ್ಮ ಹತ್ರ ನೀರಿದೆ, ನಾವು ಬಿಡ್ತೀವಿ. ನೀರಿಲ್ಲ ಅಂದಾಗ ಸೊ ಅಲ್ಲಿ ಸಮುದ್ರದಲ್ಲಿರೋ ನೀರನ್ನ ಅವ್ರು ಏನ್ ಮಾಡ್ಬೋದು? ಫ್ರೆಶ್ ವಾಟರ್ ಕನ್ವರ್ಟ್ ಮಾಡ್ಕೋಬಹುದು. ಮಾಲ್ಡೀವ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ, ಲಕ್ಷದ್ವೀಪ್ ಅಲ್ಲಿ ಇದೆ, ಮತ್ತೆ ಅಂಡಮಾನ್ ನಿಕೋಬಾರ್ ಅಲ್ಲಿ ಇದೆ. ಎಷ್ಟೊಂದ್ ಕಡೆ ಈ ತರ ಮಾಡಿದ್ದಾರೆ. ಈಗ ಗೊತ್ತಾಗ್ತದೆ ಸ್ನೇಹಿತರೆ, ನೀರೇ ಒಂದು ದೊಡ್ಡ ಸಂಪನ್ಮೂಲ. ಜೊತೆಗೆ ಲವಣಾಂಶಗಳು, ಸಾಲ್ಟ್ಸ್, ಉಪ್ಪು, ವಿಧವಾದ ಉಪ್ಪು ಸಿಗುತ್ತೆ ನಮಗೆ. ಲೈಕ್ ಸೋಡಿಯಂ ಕ್ಲೋರೈಡ್ ಕೇಳಿದಿರಾ ಎಲ್ಲರೂ? NaCl, ಕರೆಕ್ಟಾ? ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, MgCl, ಮೆಗ್ನೀಷಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಕೇಳಿದ್ರೆ ಎಲ್ಲರೂ? ಜನ ಕೇಳಿದ್ರೆ ಇದನ್ನ? ಈ 4 ತರ ಉಪ್ಪು ಜಾಸ್ತಿ ಇರುತ್ತೆ ಸಮುದ್ರದಲ್ಲಿ. ನಾನು ಬರೀತಾ ಇರೋದು ಕ್ರಮ ನೋಡಿ. ಇವನ್ನ ನಾವು ಸಾಲ್ಟ್ ಕಾಂಪೌಂಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಲ್ಟ್ ಕಾಂಪೌಂಡ್. ಓಕೆ, ಸೋಡಿಯಂ ಕ್ಲೋರೈಡ್ NaCl ಇದ್ರೆ, ಮೆಗ್ನೀಷಿಯಂ ಕ್ಲೋರೈಡ್ MgCl, ಮೆಗ್ನೀಷಿಯಂ ಸಲ್ಫೇಟ್ 3ನೇದು, ಕ್ಯಾಲ್ಸಿಯಂ ಸಲ್ಫೇಟ್ 4ನೇದು. ಈ 4 ಉಪ್ಪು ಜಾಸ್ತಿ. ಅತಿ ಹೆಚ್ಚು ಸಿಗೋದು ಯಾವುದು? ಸೋಡಿಯಂ ಕ್ಲೋರೈಡ್. ಜನ ಕರ್ತಾ ಇತ್ತು. ಸಮುದ್ರ ಸಾಗರಗಳಲ್ಲಿ ಹಲವಾರು ರೀತಿಯ ಉಪ್ಪು ಸಿಗುತ್ತದೆ. ಅದನ್ನ ನಾವು ಇವತ್ತಿನ ದಿವಸ ತೆಗಿತಾ ಇದ್ದೀವಿ. ಓಕೆ, ಹಲವಾರು ರೀತಿಯ
ಉಪ್ಪನ್ನು ನಾವು ತಗೋತಾ ಇದ್ದೀವಿ. ಸೊ ಅದನ್ನ ನೀವು ಯಾವಾಗಲೂ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವುದು ಅಂತ, ಆಯ್ತಾ? ಸೊ ಅವಾಗ ನಿಮ್ಗೆ ಗೊತ್ತಿರ್ಬೇಕಿದು. ಎಲ್ಲ ಹಾರ್ಡ್ ವಾಟರ್ ಸಬ್ಸ್ಟೆನ್ಸ್. ಎಸ್, ಆಯ್ತಾ? ಸೊ ಅತಿ ಹೆಚ್ಚು ಉಪ್ಪುಗಳು ಸಿಗುತ್ತೆ. ಇದನ್ನೇನ್ ಮಾಡ್ತಾ ಇದ್ವಿ, ಉಪ್ಪು ತೆಗಿತೀವಿ ನಾವು. ಇದನ್ನ ಪ್ರತಿನಿತ್ಯ ಬಳಸ್ತೀವಿ, ಕರೆಕ್ಟಾ? ಲವಣಾಂಶವನ್ನು ನಾವು ಪ್ರತಿನಿತ್ಯ ಅಡುಗೆನಲ್ಲಿ ಬಳಸುವಂತದ್ದು ಇದೆ. ಸೋಡಿಯಂ ಕ್ಲೋರೈಡ್ ನ ಬಳಸ್ತೀವಿ, ಹಂಗೆ ಕೈಗಾರಿಕೆಗಳಲ್ಲಿ ಬಳಸ್ತೀವಿ, ಹಂಗೆ ಗೊಬ್ಬರವಾಗಿ ಬಳಸ್ತೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ತೆಂಗಿನ ಮರಕ್ಕೆಲ್ಲ ಹಾಕ್ತಿವಿ ನೋಡಿದ್ರೆ ಉಪ್ಪನ್ನ. ಮಾತ್ರ ಎಷ್ಟೊಂದು ಕಡೆ ನಾವು ಉಪ್ಪನ್ನು ಗೊಬ್ಬರವಾಗಿ ಬಳಸ್ತೀವಿ, ಕರೆಕ್ಟ್? ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಹಂಗೆ ನಾವು ದಿನಬಳಕೆ ಅಡುಗೆನಲ್ಲಿ ಬಳಸ್ತೀವಿ. ಅದು ಬಿಟ್ರೆ ನೆಕ್ಸ್ಟ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್, ತೈಲ ಮತ್ತು ನೈಸರ್ಗಿಕ ಅನಿಲಗಳು. ಗೊತ್ತಾನೆ ಎಲ್ಲರಿಗೂ? ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೆಡಿಮೆಂಟರಿ ರಾಕ್, ಪದರ ಶಿಲೆಗಳು, ಕಣಶಿಲೆಗಳು, ಪದರ ಶಿಲೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಇಲ್ಲಿ ಹೇಳಿದ್ದೆ ಪದರ ಶಿಲೆಗಳು, ಆಯ್ತಾ? ನಾವು ಕೇಳ್ಕೊಳ್ಳಿ. ಪದರ ಶಿಲೆಗಳು ಅಥವಾ ಕಣಶಿಲೆಗಳ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ತೈಲದ ಬಗ್ಗೆ ಹೇಳಿದ್ದೆ, ಯಾವ ರೀತಿ ತೈಲ ಫಾರ್ಮ್ ಆಗುತ್ತೆ, ನೈಸರ್ಗಿಕ ಅನಿಲ ಫಾರ್ಮ್ ಆಗುತ್ತೆ ಅಂತ, ಆಯ್ತಾ? ಇಂಧನ ಇದು. ಹಂಗೆ ಪಾಲಿಮೆಟಾಲಿಕ್ ಗಂಟುಗಳು, ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಅಂತ ಕರಿತೀವಿ. ಸೊ ಹಲವಾರು ಲೋಹಗಳ ಗಂಟುಗಳು ಇರುತ್ತೆ ನೀರೊಳಗೆ. ಪಾಲಿಮೆಟಾಲಿಕ್ ನೋಡಿ ನಪ್ಕೈದೆ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಾರ್ಕ್ ಆಕ್ಸಿಜನ್ ಅಂತ ಮಾತಾಡ್ತಾ ಇದ್ವಿ. ಜನಕ್ಕೆ ನಪ್ಕೈದೆ ಡಾರ್ಕ್ ಆಕ್ಸಿಜನ್ ನಪ್ಕೈದೆ ಎಲ್ಲರಿಗೂ? ಡಾರ್ಕ್ ಆಕ್ಸಿಜನ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಇಂದ ನಮ್ಗೆ ಏನಾಗುತ್ತೆ, ಡಾರ್ಕ್ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ತುಂಬಾ ಸಮುದ್ರ ತಳದಲ್ಲಿ ಇರೋ ಜೀವಿಗಳಿಗೆ ಆಕ್ಸಿಜನ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ವಿ ನಾವು. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಬೇರೆ ಆಗುತ್ತೆ, ಕರೆಕ್ಟಾ? ಸಾಲ್ಟ್ ವಾಟರ್ ಎಲೆಕ್ಟ್ರೋಲಿಸಿಸ್ ಅಂತ ಹೇಳ್ತಾ ಇದ್ದೇನೆ ನಾನು ಅದನ್ನ. ಪ್ಲೀಸ್ ರಿವೈಸ್ ಮಾಡ್ರಪ್ಪ ಎಲ್ಲರೂ, ಮರ್ತ್ಬಿಡ್ಬೇಡಿ, ಇದನ್ನೆಲ್ಲ ಕೇಳ್ತಾರೆ, ಆಯ್ತಾ? ಹಂಗೆ ಅಟಾಮಿಕ್ ಮಿನರಲ್ಸ್ ಸಹ ಸಿಗುತ್ತೆ ನಮ್ಗೆ ಸಮುದ್ರ ತೀರದಲ್ಲಿ. ಖನಿಜಗಳು, ಅಟಾಮಿಕ್ ಪರಮಾಣು ಖನಿಜಗಳು, ಲೈಕ್ ಥೋರಿಯಂ. ಹೆಚ್ಚಿನ ನಗ್ತಾ ಇದೆ ಥೋರಿಯಂ ಖನಿಜಗಳು ಸಿಗುತ್ತೆ. ಹಂಗೆ ನಮ್ಗೆ ಬೀಚ್ ಸ್ಯಾಂಡ್ ಮಿನರಲ್ಸ್, ಬೀಚಿನ ಮರಳು ಇರುತ್ತಲ್ಲ ಕರಾವಳಿ ತೀರದಲ್ಲಿ, ಅದರಲ್ಲೂ ಸಹ ತುಂಬಾ ತರ 7 ತರ ಖನಿಜಗಳು ಸಿಗುತ್ತೆ. ಬೀಚ್ ಸ್ಯಾಂಡ್ ಮಿನರಲ್ಸ್ ಅಲ್ಲಿ 7 ತರ ಮಿನರಲ್ಸ್ ಇದೆ. ಅದು ಸಹ ನಮ್ಗೆ ಇವಾಗ ತುಂಬಾ ಮುಖ್ಯ. ಬೀಚ್ ಸ್ಯಾಂಡ್ ಮಿನರಲ್ಸ್ ಇದನ್ನೆಲ್ಲ ಬರ್ಕೊಳ್ಳಿ ಸದ್ಯಕ್ಕೆ, ಆಮೇಲೆ ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು. ಬೀಚ್ ಸ್ಯಾಂಡ್ ಅಂದ್ರೆ ಕರಾವಳಿ ತೀರದಲ್ಲಿ ಸಿಗುವಂತ ಮರಳು, ಅದರಲ್ಲಿ ಸಿಗುವಂತ ಖನಿಜಗಳು ಬೀಚ್ ಸ್ಯಾಂಡ್ ಮಿನರಲ್ಸ್ ಅಂದ್ರೆ, ಆಯ್ತಾ? 7 ತರ ಬೀಚ್ ಸ್ಯಾಂಡ್ ಮಿನರಲ್ಸ್ ನಮ್ಗೆ ಸಿಗುತ್ತೆ ಭಾರತದಲ್ಲಿ. ಇಡೀ ಜಗತ್ತಿನ 65% ಅಷ್ಟು ಖನಿಜಗಳು ಭಾರತದಲ್ಲೇ ಇದೆ. ಜಗತ್ತಿನ 65% ಅಷ್ಟು ಬೀಚ್ ಸ್ಯಾಂಡ್ ಖನಿಜಗಳು ಭಾರತದಲ್ಲಿ ಸಿಗುತ್ತದೆ, ಆಯ್ತಾ? ನಾವು ಕಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು ಬೀಚ್ ಸ್ಯಾಂಡ್ ಮಿನರಲ್ಸ್. ಹಂಗೆ ಸಮುದ್ರ ಜೀವಿಗಳು, ಸಮುದ್ರದಲ್ಲಿ ಎಷ್ಟೋ ತರ ಪ್ರಾಣಿಗಳಿರ್ತವೆ, ಗಿಡಗಳಿರ್ತವೆ, ಅದನ್ನೆಲ್ಲ ಇವತ್ತು ದಿವಸ ನಾವು ಬಳಸ್ತಾ ಇದೀವಿ. ಎಷ್ಟು ಜನ ಇವಾಗ ಫಿಶ್ ತಿಂತೀರಾ? ಕರೆಕ್ಟ್ ಅಲ್ಲ? ದಿನನಿತ್ಯ ನೀವು ಎಷ್ಟೊಂದು ಸತಿ ಸಮುದ್ರ ತೀರದಲ್ಲೆಲ್ಲ ಹೋದಾಗ ಫಿಶ್ ಹಿಡಿತೀರಾ, ತಿಂತೀವಿ ನಾವು. ಅದು ಮರೈನ್ ಲೈಫ್, ಸಮುದ್ರ ಜೀವಿಗಳನ್ನು ಆಹಾರವಾಗಿ ಸೇವಿಸುತ್ತೇವೆ, ಕರೆಕ್ಟಾ? ಆಹಾರವಾಗಿ ಸೇವನೆ ಮಾಡ್ತಾ ಇದೀವಿ. ಜಗತ್ತಿನಾದ್ಯಂತ ಅತಿ ಹೆಚ್ಚು ಕನ್ಸ್ಯೂಮ್ ಆಗುತ್ತೆ, ಅದು ಬಳಕೆ ಆಗೋದು ಸಮುದ್ರ ಜೀವಿಗಳೇ ಆಹಾರಕ್ಕೆ. ಇವಾಗ ಜಪಾನ್ ತಗೊಳ್ಳಿ, ಫಿಲಿಪೀನ್ಸ್ ತಗೊಳ್ಳಿ, ಚೈನಾ ತಗೊಳ್ಳಿ, ಥೈಲ್ಯಾಂಡ್ ತಗೊಳ್ಳಿ, ಈ ದೇಶಗಳಲ್ಲಿ ಮರೈನ್ ಲೈಫ್ ಜಾಸ್ತಿ, ಮರೈನ್ ಫುಡ್ ಜಾಸ್ತಿ. ಅವರೆಲ್ಲಾನು ತಿಂತಾರೆ ಆಲ್ಮೋಸ್ಟ್, ಸಮುದ್ರ ಜೀವಿಗಳೆಲ್ಲನೂ, ಗೊತ್ತಾಯ್ತಲ್ಲ? ಹಂಗೆ ಔಷಧಿಗಳು ಬಳಸ್ತಾ ಇದೀವಿ ನಾವು. ಸಾಗರ ಜೀವಿಗಳನ್ನು ಔಷಧಿಗಳಾಗಿ ಬಳಸ್ತಾ ಇದೀವಿ. ಎಷ್ಟು ಜನ ಗೊತ್ತು? ಜೆಲಿ ಫಿಶ್ ಇಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಳಸಲಾಗುವಂತ ಎನ್ಸೈಮ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಜೆಲಿ ಫಿಶ್ ಇಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಳಕೆ ಕೇಳಿರ್ತಾರೆ ಎಲ್ಲರೂ. ಕಾರ್ಡ್ ಲಿವರ್ ಆಯಿಲ್ ಕೇಳಿರ್ತಾರೆ, ಕಾರ್ಡ್ ಲಿವರ್ ಆಯಿಲ್, ಕರೆಕ್ಟಾ? ಕಾರ್ಡ್ ಅನ್ನೋದೊಂದು ಫಿಶ್, ಅದರ ಲಿವರ್ ಆಯಿಲ್ ನ ನಾವು ಬಳಸ್ತೀವಿ. ಏನಾಗಿ? ಇಂಡಸ್ಟ್ರಿಯಲ್ ರಾ ಮೆಟೀರಿಯಲ್ ಆಗಿ ಬಳಸ್ತೀವಿ. ಈ ರೀತಿ ಹಲವಾರು ನಾವು ಜೀವಿಗಳನ್ನ ಬಳಸ್ತಾ ಇದೀವಿ. ಇದು ನೋಡಿದ್ರೆ ಎಲ್ಲರೂ ಏನು, ವೇಲ್ದು ಅಥವಾ ಫಿಶ್ ಮೂಳೆಯಿಂದ ವಿ ಟೇಕ್ ಕೂಮ್, ಹೇರ್ ಕ್ಲಿಪ್ ಅವೆಲ್ಲ ಮಾಡ್ತಾರೆ. ವೇಲ್ ವಾಮಿಟ್ ಕೇಳಿದ್ರೆ ಎಲ್ಲರೂ? ವೇಲ್ ವಾಮಿಟ್ ಎಷ್ಟು ಜನ ಕೇಳಿದ್ರ? ತಿಮಿಂಗ್ಲಗಳ ವಾಮಿಟ್, ವೇಲ್ ವಾಮಿಟ್. ಅದನ್ನು ಸಹ ಪರ್ಫ್ಯೂಮ್ಗಳಲ್ಲಿ ಬಳಸ್ತಾರೆ, ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ, ಕರೆಕ್ಟ್ ಅಲ್ಲ? ಪ್ಲೀಸ್ ನಾವು ಕೆಟ್ಕೊಳ್ಳಿ.
ವೇಲ್ ವಾಮಿಟ್ ಅನ್ನು ಬಳಸಲಾಗುತ್ತದೆ. ಎಷ್ಟೊಂದು ಆಂಬರ್ಗೀಸ್ ನಂದಿನಿ, ಅದು ಆಂಬರ್ಗ್ರೀಸ್, ಆಂಬರ್ಬರ್ಗ್ ಅಲ್ಲ, ಆಂಬರ್ಗ್ರೀಸ್ ಸ್ಪೆಲ್ಲಿಂಗ್ ಇದೆ ನೋಡಿ, ಇದು ಆಂಬರ್ಗ್ರೀಸ್ ಅಂತ ಕರಿತೀವಿ ನಾವು, ಆಯ್ತಾ. ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತೀವಿ ನಾವು ಇದನ್ನ, ಆಯ್ತಾ, ನೆನಪಿಟ್ಕೊಳ್ಳಿ. ಸೊ ತುಂಬಾ ಇಂಪಾರ್ಟೆಂಟ್ ಇದು. ಸಿಕ್ಕಿದ್ರೆ ಸಖತ್ ಕೋಟ್ಯಾಧೀಶರು ಹೋಗ್ತಾರೆ ಕರಾವಳಿ ತೀರದಲ್ಲಿರೋ ಜನಗಳು. ಅದಕ್ಕೆ ಎಷ್ಟೊಂದು ಜನ ಮೀನುಗಾರರು ಇದನ್ನಿಂದ ಹುಡುಕ್ತಾ ಇರ್ತಾರೆ, ನೋಡಿರ್ಬೋದು. ಹಂಗೆ ನಮ್ಗೆ ಸಾಗರ ಜೀವಿಗಳನ್ನ ನಾವು ಏನೇನೋ ಔಷಧಿಗಳಾಗಿ, ಆಹಾರವಾಗಿ, ರಾ ಮೆಟೀರಿಯಲ್ಸ್ ಆಗಿ ಬಳಸ್ತಾ ಇದ್ದೀವಿ. ಪ್ರವಾಸೋದ್ಯಮ ನೆಕ್ಸ್ಟ್. ಸಮುದ್ರ ಸಾಗರಗಳಲ್ಲಿರುವಂತ ಪ್ರದೇಶಗಳನ್ನ ನಾವು ಪ್ರವಾಸೋದ್ಯಮಕ್ಕೆ ಬಳಸ್ತೀವಿ. ನೋಡಿ, ಇವಾಗ ನಮ್ಮ ಕರ್ನಾಟಕ ತಗೊಳ್ಳಿ, ಕರ್ನಾಟಕದಲ್ಲಿ ಹಲವಾರು ಬೀಚ್ಗಳಿದೆ, ಕರೆಕ್ಟ್ ತಾನೆ? ಅದಕ್ಕೆ ಪ್ರವಾಸಿಗರು ಭೇಟಿ ಕೊಟ್ಟಾಗ ಏನಾಗುತ್ತೆ, ಕರಾವಳಿ ಅಭಿವೃದ್ಧಿ ಆಗುತ್ತೆ, ಆದಾಯ ಬರುತ್ತೆ, ಕರೆಕ್ಟ್. ಪ್ರವಾಸೋದ್ಯಮ ಏನಾಗುತ್ತೆ, ಸ್ವ ಉದ್ಯೋಗ ಕ್ರಿಯೇಟ್ ಮಾಡುತ್ತೆ, ಸೆಲ್ಫ್ ಎಂಪ್ಲಾಯ್ಮೆಂಟ್. ಕರೆಕ್ಟ್, ಜನ ಹೋಗ್ತೀರಾ ಇದು? ಪ್ರವಾಸೋದ್ಯಮದಿಂದ ಸ್ವ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟ್ರೇಡ್, ವಾಣಿಜ್ಯ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಾಣಿಜ್ಯ ನಡೆಯೋದಲ್ಲಿ ಸಮುದ್ರ ಸಾಗರಗಳಲ್ಲಿ. ಎಷ್ಟು ಜನಕ್ಕೆ ಇದೆ ಇದು? ಒಂದಿನ ಹೇಳ್ತಾ ಇದ್ದೇನೆ ನಾನು, ಹತ್ರ 90% ಅಷ್ಟು ವಾಣಿಜ್ಯ ಜಗತ್ತಿನಲ್ಲಿ ನಡೆಯೋದೇ ಸಮುದ್ರದಲ್ಲಿ. ಸಿ ಟ್ರೇಡ್, ಇಂಟರ್ನ್ಯಾಷನಲ್ ಟ್ರೇಡ್, ಅಂತಾರಾಷ್ಟ್ರೀಯ ವಾಣಿಜ್ಯ ನಡೆಯದೆ ಸಮುದ್ರ ಸಾಗರಗಳಲ್ಲಿ, ಹೌದಲ್ವಾ? ವ್ಯಾಪಾರ ಮತ್ತು ವಾಣಿಜ್ಯ. ನವೀನ್, ಅದೇನಾಗುತ್ತೆ ಅಂದ್ರೆ, ಆಂಬರ್ಗ್ರೀಸ್ ನ ತೆಗೆಯೋದಕ್ಕೋಸ್ಕರನೇ ವೇಲ್ಗಳನ್ನ ಟ್ರ್ಯಾಪ್ ಮಾಡೋದು, ಅವುಗಳನ್ನ ಸಾಕೋದು, ಅವುಗಳನ್ನ ಸಾಯಿಸೋದು ಎಲ್ಲ ಮಾಡ್ತಾರೆ, ಗೊತ್ತಲ್ವಾ? ಇವಾಗ ಅದೊಂದು ಬೆಲೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಅದನ್ನ ಟ್ರ್ಯಾಪ್ ಮಾಡಕ್ ಹೋಗ್ತಾರೆ. ವೇಲಿಂಗ್ ಇಸ್ ರಾಂಗ್. ವೇಲ್ಗಳನ್ನ ಬಿಟ್ಬಿಡ್ಬೇಕು ಈಜಾಕೆ, ಅವುಗಳನ್ನ ತಡೆಯೋದು, ಅವುಗಳನ್ನ ಸಾಯಿಸೋದು, ಅವುಗಳಿಂದ ಈ ವಾಮಿಟ್ ಎಕ್ಸ್ಟ್ರಾಕ್ಟ್ ಮಾಡೋದು, ಅವೆಲ್ಲ ಮಾಡ್ತಾರೆ. ಗೊತ್ತಲ್ಲ, ಮನುಷ್ಯರು ಏನೇನ್ ಮಾಡ್ಬೋದು, ಏನೇನ್ ಮಾಡಬಾರ್ದು ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಆಂಬರ್ಗ್ರೀಸ್ ನ ಇಲ್ಲೀಗಲ್ ಅಂತ ಮಾಡಿದ್ದಾರೆ, ಗೊತ್ತಲ್ಲ? ಸೊ ನಾವು ಕಟ್ಕೊಳ್ಳಿ ನೋಡಿ, ಇಷ್ಟು ಇದನ್ನ ನಾವು ಮೇನ್ಸ್ ಅಲ್ಲಿ ಕೇಳ್ತಾರೆ. ಸಾಗರ ಸಂಪನ್ಮೂಲಗಳನ್ನ ಮೇನ್ಸ್ ಅಲ್ಲಿ ಬರೆಯಕ್ಕೆ ಕೇಳ್ತಾರೆ. ಸಾಗರ ಸಂಪನ್ಮೂಲಗಳು ಯಾವುವು? ಯಾಕೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂದ್ರೆ, ನಮ್ಮ ಭಾರತದಲ್ಲಿ ಕರಾವಳಿ ತೀರ ಇದೆ. ಎಷ್ಟು ಜನಕ್ಕೆ ನಾವು ಬರ್ತಾ ಇದೆ, ನಾ ಏನ್ ಹೇಳ್ತಾ ಇದೀವಿ, ಇವೆಲ್ಲ ನಮ್ಮ ಭಾರತದಲ್ಲಿ ಕರಾವಳಿ ತೀರ ಇರೋದ್ರಿಂದ ನಮಗೆ ತುಂಬಾ ಮುಖ್ಯ. ನೋಡಿ ಇಲ್ಲಿ, ನೋಡಿ ಭಾರತ ಇದೆ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಕರಾವಳಿ ತೀರ ಇದೆ ನಮಗೆ, ಕರೆಕ್ಟಾ? 7516 ಕಿಲೋಮೀಟರ್ ಕರಾವಳಿ ತೀರ ಇದೆ. ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ್ ಎಲ್ಲ ಸೇರಿ ಅಷ್ಟು ದೊಡ್ಡ ಕರಾವಳಿ ಪ್ರದೇಶದಲ್ಲಿ ನಮ್ಗೆ ಎಷ್ಟು ಪ್ರದೇಶದಲ್ಲಿ ಸಂಪನ್ಮೂಲಗಳು ಸಿಗ್ಬೋದು, ಕರೆಕ್ಟ್ ಅಲ್ವಾ? ಆ ಸಂಪನ್ಮೂಲಗಳಿಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದಿವೆಲ್ಲ. ಯಾಕೆಂದ್ರೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಇವೆಲ್ಲ ತುಂಬಾ ಮುಖ್ಯ. ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಬ್ಲೂ ಎಕಾನಮಿ ಅಂತ? ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು, ಈಗ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರು ಬ್ಲೂ ಎಕಾನಮಿ ಅಂತ ಒಂದು ಇನಿಷಿಯೇಟಿವ್ ತಗೊಂಡಿದ್ದಾರೆ. ಕೇಳಿದ್ರೆ ಎಲ್ಲರೂ? ಬ್ಲೂ ಎಕಾನಮಿ ಎಷ್ಟು ಜನ ಕೇಳಿದ್ದೀರಾ? ಬ್ಲೂ ಎಕಾನಮಿ ಅಂತ ಕರಿತೀವಿ, ಹೌದಾ? ನಕ್ಕಿದೆ ಇಲ್ವಾ? ಪ್ಲೀಸ್ ಕೇಳಿದ್ರೆ ಇಲ್ವಾ ನೀವು? ಸೊ ಯಾವ ಮಿನಿಸ್ಟ್ರಿ ಅವ್ರದ್ದು? ಎಷ್ಟೊಂದು ಆಂಗಲ್ ಇದೆ ಇದ್ರದ್ದು ಬ್ಲೂ ಎಕಾನಮಿ. ಸಮುದ್ರ ಕರಾವಳಿ ತೀರದಲ್ಲಿರುವಂತಹ ಜನಗಳ ಅಭಿವೃದ್ಧಿ ಕೂಡ ಇದರಲ್ಲಿದೆ. ಒಂದು ಮುಖ್ಯವಾಗಿ ಸಾಗರ ಸಂರಕ್ಷಣೆ, ಕನ್ಸರ್ವೇಷನ್, ಹೌದಾ? ಕನ್ಸರ್ವೇಷನ್ ಮುಖ್ಯ ಉದ್ದೇಶ, ಕನ್ಸರ್ವೇಷನ್ ಸಂರಕ್ಷಣೆ, ಕರೆಕ್ಟಾ? ಆಮೇಲೆ ಅಲ್ಲಿರುವಂತಹ ಲೋಕಲ್ ಜನಗಳ ಅಭಿವೃದ್ಧಿ, ಡೆವಲಪ್ಮೆಂಟ್ ಆಫ್ ಲೋಕಲ್ ಪೀಪಲ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕರಾವಳಿ ತೀರದಲ್ಲಿರುವಂತಹ ಜನಗಳ ಅಭಿವೃದ್ಧಿ, ಡೆವಲಪ್ಮೆಂಟ್. ಎಷ್ಟೊಂದು ಸತಿ ಏನಾಗುತ್ತೆ, ನಾವು ಅಭಿವೃದ್ಧಿ ಕಾರ್ಯಗಳಲ್ಲಿ ಅಲ್ಲಿರುವಂತ ಜನಗಳನ್ನ ಒಳಪಡಿಸ್ಕೊಳ್ಳಲ್ಲ. ಅದಕ್ಕೆ ಡೆವಲಪ್ಮೆಂಟ್ ಆಫ್ ಲೋಕಲ್ ಪೀಪಲ್ ಅದು ಕೂಡ ಇದೆ ಇದರಲ್ಲಿ, ಕರೆಕ್ಟಾ? ಹಂಗೆ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ದೇಶದ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಇದೆ. ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಅಂತಾನೂ ಹಾಕ್ಬೋದಾಗಿತ್ತು ನಾನು, ಆಯ್ತಾ? ಸೊ ಮರೈನ್ ರಿಸೋರ್ಸಸ್ ನೆಕ್ಸ್ಟ್, ಸಾಗರ ಸಂಪನ್ಮೂಲಗಳ ಬಳಕೆ, ಸುಸ್ಥಿರವಾಗಿ ಬಳಕೆ, ಮರೈನ್ ರಿಸೋರ್ಸಸ್ ನಾವು ಕಟ್ಕೊಳ್ಳಿ. ಮರೈನ್ ರಿಸೋರ್ಸಸ್ ಇದರಲ್ಲಿ ಎಲ್ಲ ಬಂದ್ಬಿಡುತ್ತೆ, ಕರೆಕ್ಟಾ?
ಆರ್ಥಿಕ ಅಭಿವೃದ್ಧಿ ಆಗೋದು, ಶಿಪ್ಪಿಂಗ್, ಟ್ರೇಡ್, ಟೂರಿಸಂ ಕರೆಕ್ಟಾ, ಟ್ರಾನ್ಸ್ಪೋರ್ಟೇಷನ್ ಪ್ಲಸ್ ರಿಸೋರ್ಸಸ್, ಫ್ಲೋರಾ ಅಂಡ್ ಫೌನಾ ಕರೆಕ್ಟಾ, ಜೀವಿಗಳು ಮತ್ತು ಎಲ್ಲ ತರ ಜೀವಿಗಳು ಎಲ್ಲಾನು ಸಂರಕ್ಷಣೆ. ಇದು ರಿಸರ್ಚ್, ಸಂಶೋಧನೆ, ಇದೆಲ್ಲ ಕೂಡ ಇದರಲ್ಲಿ ಸೇರಿದೆ. ಆಯ್ತಾ, ನೆನಪಿಟ್ಕೊಳ್ಳಿ. ಎಷ್ಟೊಂದು ಸೆಕ್ಟರ್ಸ್ ಇದೆ ಇದರಲ್ಲಿ. ಇದರಲ್ಲಿ ನೀವು ಎಷ್ಟೊಂದು ಮಿಷನ್ಗಳು ಕೂಡ ಇದೆ, ಅದನ್ನ ಇಲ್ಲಿ ಬರೀತೀವಿ ನೋಡಿ. ಡೀಪ್ ಓಷನ್ ಮಿಷನ್ ಕೇಳಿದಿರಾ? ಮತ್ಸ್ಯ 6000 ಡೀಪ್ ಓಷನ್ ಮಿಷನ್, 3 ಜನ ವಿಜ್ಞಾನಿಗಳನ್ನ ಸಾಗರ ತಳಕ್ಕೆ ಕಳಿಸುವಂತ ಒಂದು ಮತ್ಸ್ಯ 6000. ಸಾಗರ ಮಾಲಾ ಕೂಡ ಕರಾವಳಿ ತೀರದಲ್ಲಿರುವಂತಹ ಬಂದರುಗಳನ್ನ ನಿರ್ಮಾಣ ಮಾಡೋದು. ಸಾಗರ ಮಾಲಾ ಕರೆಕ್ಟಾ, ನೆನಪಿಟ್ಕೊಳ್ಳಿ. ನಾವು ಯಾವ ದೇಶದ ಜೊತೆಗೆ, ಆಮೇಲೆ ಫಿಶರೀಸ್ ಬರೀರಿ, ಫಿಶರೀಸ್. ಈ ಬ್ಲೂ ಇಕಾನಮಿಯನ್ನು ನಾವು ಸಕ್ಸಸ್ಫುಲ್ ಆಗಿ ನಡೆಸಲು ಯಾವ ದೇಶದ ಜೊತೆಗೆ ಕೈಗೂಡಿಸಿದ್ದೇವೆ ಹೇಳಿ ನೋಡೋಣ. ಬ್ಲೂ ಎಕಾನಮಿ ಅನ್ನು ಸಕ್ಸಸ್ಫುಲ್ ಆಗಿ ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಯಾವ ದೇಶದ ಜೊತೆಗೆ ನಾವು ಕೈ ಜೋಡಿಸಿದ್ದೇವೆ? ನಾರ್ವೆ ಜೊತೆಗೆ ನೆನಪಿಟ್ಕೊಳ್ಳಿ. ಬ್ಲೂ ಎಕಾನಮಿ, ಇಂಡಿಯಾ ನಾರ್ವೆ ಇನಿಷಿಯೇಟಿವ್ ಕೇಳ್ತಾರೆ. ಇಂಡಿಯಾ ನಾರ್ವೆ ಇನಿಷಿಯೇಟಿವ್, ನಾರ್ವೆ ದೇಶದ ಜೊತೆಗೆ, ಆಯ್ತಾ, ನೆನಪಿಟ್ಕೊಳ್ಳಿ. ಕರೆಕ್ಟಾ? ಇವೆಲ್ಲ ಯಾವ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಭೂ ವಿಜ್ಞಾನ ಕೇಂದ್ರಾಲಯ ಬರುತ್ತೆ. ಬ್ಲೂ ಎಕಾನಮಿ ಇನಿಷಿಯೇಟಿವ್. ಆಯ್ತಾ, ನಾಲ್ಕು ಕೊಡ್ತೀರಾ ಎಲ್ಲರೂ? ಬ್ಲೂ ಎಕಾನಮಿ ಅಂದ್ರೆ ಏನು ಅಂತ. ಯಾಕೆಂದ್ರೆ ಇವಾಗ ಸಮುದ್ರ ಸಾಗರಗಳಲ್ಲಿ ಸಖತ್ ಸಂಪನ್ಮೂಲಗಳಿದೆ, ಅದನ್ನ ಬಳಸಿ ಆರ್ಥಿಕ ಅಭಿವೃದ್ಧಿ ಆಗೋದನ್ನ ನೋಡ್ತಾ ಇದೀವಿ ನಾವು ದೇಶ ಇವಾಗ. ಯಾಕೆಂದ್ರೆ ಸಮುದ್ರ ಸಾಗರಗಳಲ್ಲಿ ತುಂಬಾ ಸಂಪನ್ಮೂಲಗಳಿದೆ. ನೀವು ಕೇಳ್ಬೋದು, ಸರ್ ಎಲ್ಲ ಯಾಕೆ ಮಾಡ್ಬೇಕು ನಾವು ಅಂದ್ರೆ, ನಮ್ಮ ಜನಸಂಖ್ಯೆ ಅತಿ ಹೆಚ್ಚಿರೋದೇ ಕರಾವಳಿ ತೀರದಲ್ಲಿ. ಗಮನಿಸಿ ಅದನ್ನೆಲ್ಲರೂ. ದೇಶದಲ್ಲಿ ಕರಾವಳಿ ತೀರ ಏನಿದೆಯಲ್ಲ, ಎರಡನೇ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ಪ್ರದೇಶ. ಉತ್ತರ ಮಹಾಮೈದಾನ ಗೊತ್ತಲ್ಲ, ನಾರ್ದರ್ನ್ ಪ್ಲೇನ್ ಅಲ್ಲದೆ ಎರಡನೇ ಅತಿ ಹೆಚ್ಚು ಜನಸಾಂದ್ರತೆ ಇರುವಂತಹ ಪ್ರದೇಶ ಕರಾವಳಿ ತೀರ. ಕರೆಕ್ಟಾ? ನಮ್ಮ ಕರಾವಳಿ ಬಯಲು ಏನಿದೆ ನೋಡಿ, ಕರಾವಳಿ ಬಯಲು ನಮ್ಗೆ ಅತ್ಯಂತ ವಿಶಾಲವಾದ ಕರಾವಳಿ ತೀರ ಇದೆ. 7516 ಕಿಲೋಮೀಟರ್ ಕರಾವಳಿ ತೀರ ಇದೆ, ದ್ವೀಪಗಳನ್ನು ಸೇರಿ. 9 ಕರಾವಳಿ ರಾಜ್ಯಗಳಿದೆ ಮತ್ತು 4 ಯುಟಿಗಳು ಬರ್ತವೆ ಕರಾವಳಿ ತೀರದಲ್ಲಿ, ಹೌದಾ? ಒಟ್ಟು 73 ಕರಾವಳಿ ಜಿಲ್ಲೆಗಳು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ನಮ್ಮ ಕರಾವಳಿ ತೀರದಲ್ಲಿ 9 ರಾಜ್ಯಗಳು, 4 ಕೇಂದ್ರ ಆಡಳಿತ ಪ್ರದೇಶಗಳು, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ್, ಪುಡುಚೇರಿ, ಡ್ಯೂ ಡಮನ್, ದಾದರ್ ನಗರ ಹವೇಲಿ. ಒಟ್ಟು 73 ಕರಾವಳಿ ಜಿಲ್ಲೆಗಳಿದೆ. ಹಾಗೆ ಜನಸಂಖ್ಯೆ ನೋಡಿ, 250 ಮಿಲಿಯನ್ ಇದೆ ಜನಸಂಖ್ಯೆ ಕರಾವಳಿ ತೀರದಲ್ಲಿ. ಸೊ ಕರಾವಳಿ ತೀರದಲ್ಲಿ ಮೊದಲ 50 ಕಿಲೋಮೀಟರ್ ಕರಾವಳಿ ತೀರದಿಂದ 50 ಕಿಲೋಮೀಟರ್ ಒಳಗೆ ಹತ್ತತ್ರ 250 ದಶಲಕ್ಷ ಜನಸಂಖ್ಯೆ ಇದೆ ಭಾರತದ. ಯೋಚನೆ ಮಾಡಿ, ಹಿಂಗಿದೆ. ಮುಂಬೈ, ಚೆನ್ನೈ, ಕಲ್ಕಟ್ಟ, ವಿಶಾಖಪಟ್ಟಣಂ, ಮಂಗಳೂರು, ಕಾರವಾರ, ಕೊಚ್ಚಿ ಎಲ್ಲ ದೊಡ್ಡ ದೊಡ್ಡ ನಗರಗಳಿದೆ ಕರಾವಳಿ ತೀರದಲ್ಲಿ. ಭುವನೇಶ್ವರ್, ಕಟಕ್, ಈ ತರ ಎಲ್ಲ ಕರಾವಳಿ ತೀರದಲ್ಲಿರುವಂತ ನಗರಗಳು, ಹೌದಾ? ಅದಕ್ಕೆ ಜನಸಾಂದ್ರತೆ ಅತಿ ಹೆಚ್ಚು ಇರೋದಿಲ್ಲ ಅಂತ ಹೇಳ್ತಾರೆ ನಾನು. ಹಂಗೆ ಎಷ್ಟೋ 40 ಲಕ್ಷ ಜನ ಮೀನುಗಾರರಿದ್ದಾರೆ ನಮ್ಮಲ್ಲಿ. 40 ಲಕ್ಷ ಮೀನುಗಾರರು, 3600 ಮೀನುಗಾರಿಕಾ ಗ್ರಾಮಗಳು, ಫಿಶಿಂಗ್ ವಿಲೇಜ್, 3600 ಫಿಶಿಂಗ್ ವಿಲೇಜ್ ಇದೆ. ಹಂಗೆ ನಮ್ಗೆ ಕರಾವಳಿ ತೀರದಲ್ಲಿ ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್ ಸಿಗುತ್ತೆ.
ಕರಾವಳಿ ತೀರದಲ್ಲಿ ಇರೋದ್ರಿಂದ ನಮ್ಗೇನಾಗುತ್ತೆ ಅವಾಗ ಅವಾಗ ಮಾಯಿಸ್ಟ್ ಏರ್ ಬೀಸ್ತಾ ಇರುತ್ತೆ. ಸಿ ಬ್ರೀಸ್ ನಪ್ತಾ ಇದೆ ಎಲ್ಲರಿಗೂ. ಸಿ ಬ್ರೀಸ್ ಒಂಥರ ಮಾಯಿಶ್ಚರ್ ತರ್ತಾ ಇರುತ್ತೆ. ಅವಾಗ ಮಳೆ ಆಗ್ತಾ ಇರುತ್ತೆ. ಕಡಲ ಹವಾಮಾನ ಅಂತ ಕರಿತೀವಿ, ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಹೌದಲ್ಲ? ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್. ಮತ್ತು ಹಲವಾರು ಎಸ್ಚುರಿಗಳು ಮತ್ತು ಡೆಲ್ಟಾಗಳಿವೆ. ಎಸ್ಚುರಿ ಮತ್ತು ಡೆಲ್ಟಾಗಳು ಕರಾವಳಿ ತೀರದಲ್ಲಿ ಕಂಡುಬರುತ್ತದೆ. ಹಲವಾರು ನದಿಗಳ ಮಕ್ಕಜ ಭೂಮಿ. ಕರೆಕ್ಟ್. ಫಲವತ್ತಾದ ಕರಾವಳಿ ಮೆಕ್ಕಲು ಮಣ್ಣು ಕೂಡ ಇದೆ. ಕರಾವಳಿ ತೀರದಲ್ಲಿ ಯಾವ ಮಣ್ಣು? ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ ತೀರದಲ್ಲಿ ಯಾವ ಮಣ್ಣಿದೆ? ಅಲುವಿಯಲ್ ಸಾಯಿಲ್. ಆಯ್ತಾ? ಅಲುವಿಯಲ್ ಸಾಯಿಲ್ ನಾವು ಕಟ್ಕೊಳ್ಳಿ. ಹಂಗೆ ನಮಗೆ ಕೃಷಿ ಮತ್ತು ಮೀನುಗಾರಿಕೆ. ಕರಾವಳಿ ತೀರದಲ್ಲಿರೋ ಜನಗಳು ಕೃಷಿನೂ ಇದೆ, ಅವ್ರದ್ದು ಮೀನುಗಾರಿಕೆನೂ ಇದೆ. ಆಯ್ತಾ? ಪ್ಲೀಸ್ ನಾವು ಕಟ್ಕೊಳ್ಳಿ, ಕೃಷಿ ಮತ್ತು ಮೀನುಗಾರಿಕೆ. ಹಂಗೆ ನಮ್ಮ ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಗಿಡಗಳು, ಹವಳ ಬಂಡೆಗಳೆಲ್ಲ ಇದೆ. ಕರೆಕ್ಟಾ? ಆ ಕರಾವಳಿ ತೀರದಲ್ಲಿ ಕಾಡು ಕೂಡ ಇದೆ, ಟೈಡಲ್ ಫಾರೆಸ್ಟ್ ಅಂತ ಕರಿತೀವಿ. ಟೈಡಲ್ ಫಾರೆಸ್ಟ್ ಕೂಡ ಇದೆ. ಹಂಗೆ ಸಾಗರ ಸಂಪನ್ಮೂಲಗಳು, ಇವಾಗ ತಾನೇ ಹೇಳ್ತಾ ಇದ್ವಿ, ಸಾಗರ ಸಂಪನ್ಮೂಲಗಳು ಅತಿ ಹೆಚ್ಚು ನಮಗೆ ಕರಾವಳಿ ತೀರದಲ್ಲಿ ಸಿಗುತ್ತೆ, ಹೌದಲ್ಲ? ನಾವು ಏನ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ, ನಮ್ಮ ಕರಾವಳಿ ತೀರದ ಪ್ರಾಮುಖ್ಯತೆ ಹೇಳ್ತಾ ಇದ್ದೀನಿ. ಏನಕ್ಕೆ ನಮಗೆ ಬ್ಲೂ ಎಕಾನಮಿ ಬೇಕು ಅಂತ ಗೊತ್ತಾಯ್ತದೆ ಎಲ್ಲರಿಗೂ? ಬ್ಲೂ ಎಕಾನಮಿ ಏನಕ್ಕೆ ನಮಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ ನಾನು. ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದೇನೆ, ಅವಾಗ ಇಷ್ಟು ಪಾಯಿಂಟ್ಸ್ ಬರೀಬೇಕು ನೀವು. ಸಾಗರ ಸಂಪನ್ಮೂಲಗಳು ಸಿಗುತ್ತೆ, ತೈಲ, ನೈಸರ್ಗಿಕ ಅನಿಲಗಳು, ಕೈಗಾರಿಕೆಗಳು, ಎಸ್ಇಝೆಡ್ಗಳು, ರಿಫೈನರಿಗಳು ಎಲ್ಲ ನಮ್ಗೆ ಎಲ್ಲಿದೆ? ಕರಾವಳಿ ತೀರದಲ್ಲಿ. ಇವೆಲ್ಲ ನಮ್ಗೆ ತುಂಬಾ ಮುಖ್ಯ ಆರ್ಥಿಕ ಅಭಿವೃದ್ಧಿಗೆ. ಹಂಗೆ ಬಂದರುಗಳು, ಕರಾವಳಿ ತೀರದಲ್ಲಿ ತುಂಬಾ ಬಂದರುಗಳಿದೆ. 19 ಪ್ರಮುಖ ಮತ್ತು 189 ಸಣ್ಣ ಬಂದರುಗಳು, ಮೇಜರ್ ಅಂಡ್ ಮೈನರ್ ಪೋರ್ಟ್ಸ್. ಕರೆಕ್ಟಾ? ಮೇಜರ್ ಅಂಡ್ ಮೈನರ್ ಪೋರ್ಟ್ಸ್ಗಳಿದೆ. ಹಂಗೆ ಅತಿ ಹೆಚ್ಚು ವಾಣಿಜ್ಯ ನಡೆಯದೆ ನಮ್ಗೆ ಸಮುದ್ರದಲ್ಲಿ. ಭಾರತದ ಅತಿ ಹೆಚ್ಚು ವಾಣಿಜ್ಯ ನಡೆಯದೆ ಸಮುದ್ರದಲ್ಲಿ, ನಾವು ಕಟ್ಕೊಳ್ಳಿ. ಹಂಗೆ ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ. ಕರೆಕ್ಟಾ? ಇದಿಷ್ಟು ನಾವು ಕಟ್ಕೊಳ್ಬೇಕಾಗುತ್ತೆ. ಇದನ್ನ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಯಾರು ಇಂಗ್ಲಿಷ್ ಅವ್ರು ಇದ್ರೆ ಅವ್ರು ನೋಡಿ. ಟೂರಿಸಂ, ಟ್ರೇಡ್, ಪೋರ್ಟ್ಸ್, ಇಂಡಸ್ಟ್ರೀಸ್ ನೋಡಿ. ಆಯಿಲ್, ನ್ಯಾಚುರಲ್ ಗ್ಯಾಸ್, ಮರೈನ್ ರಿಸೋರ್ಸಸ್, ಮ್ಯಾಂಗ್ರೋವ್ಸ್, ಅಗ್ರಿಕಲ್ಚರ್, ಫಿಶಿಂಗ್, ಫರ್ಟೈಲ್ ಅಲುವಿಯಲ್ ಸಾಯಿಲ್, ಎಸ್ಚುರೀಸ್, ಡೆಲ್ಟಾ, ಮ್ಯಾರಿಟೈಮ್ ಇನ್ಫ್ಲುಯೆನ್ಸ್, ಪಾಪ್ಯುಲೇಷನ್, ಸ್ಟ್ರಾಂಗ್ ಕೋಸ್ಟ್ ಲೈನ್ ಆರ್ ವಾಸ್ಟ್ ಕೋಸ್ಟ್ ಲೈನ್. ಕರೆಕ್ಟ್ ತಾನೆ? ಇದನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ಅಂತಾನೆ ನಮ್ಗೆ ಏನಿದೆ? ಕೋಸ್ಟ್ ಗಾರ್ಡ್ ಅವರಿದ್ದಾರೆ. ಕೋಸ್ಟ್ ಗಾರ್ಡ್. ಕರೆಕ್ಟ್. ಒಂದು ನಿಮಿಷ. ಕೋಸ್ಟ್ ಗಾರ್ಡ್, ಒಂದು ನಿಮಿಷ. ಕೋಸ್ಟ್ ಗಾರ್ಡ್ ಇದ್ದಾರೆ, ನೇವಿ ಇದೆ ನಮ್ಗೆ. ಓಕೆ, ನೇವಿ ಮತ್ತು ಕೋಸ್ಟ್ ಗಾರ್ಡ್ ಅವ್ರ ಜವಾಬ್ದಾರಿ ಏನು? ಕರಾವಳಿ ತೀರದ ರಕ್ಷಣೆ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಹೇಳಿದ್ರೆ, ಕರಾವಳಿ ತೀರದಲ್ಲಿ ಎಷ್ಟೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಕೂಡ ಇದೆ. ಭಾರತದಲ್ಲಿ ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಕರಾವಳಿ ತೀರದಲ್ಲಿ ಬರುತ್ತೆ, ಹೌದಾ? ಕೈಗಾ ತಗೊಳ್ಳಿ, ಕಲ್ಪಕಂ ತಗೊಳ್ಳಿ, ಕುಡನ್ಕುಲಂ ತಗೊಳ್ಳಿ, ಕೋವಡ ಹೊಸದು, ಜೈತಾಪುರ್ ಮಹಾರಾಷ್ಟ್ರ ಇವೆಲ್ಲ ಹೊಸದು, ತಾರಾಪುರ್, ಟ್ರಾಂಬೆ ಎಲ್ಲ ಕರಾವಳಿ ತೀರದಲ್ಲಿ ಬರುತ್ತೆ, ಹೌದಪ್ಪ ಎಲ್ಲರೂ? ಗೊತ್ತಾಯ್ತಾ ಎಲ್ಲರಿಗೂ? ಈ ರೀತಿ ಕರಾವಳಿ ತೀರ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಬೇಗ ಬರ್ಕೊಳ್ಳಿ ಎಲ್ಲರೂ ಇದು ಮತ್ತೆ ಇದನ್ನ. ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ನೋಟ್ಸ್ ಮೇಂಟೈನ್ ಮಾಡಿ ಎಲ್ಲರೂ. ಅದು ಡಿಪೆಂಡ್ ಆಗುತ್ತೆ ಸತೀಶ್, ಯಾವ ದೇಶಗಳ ಜೊತೆಗೆ ಎಷ್ಟೊಂದು ಪ್ರಾಜೆಕ್ಟ್ ಇದೆ. ಜೈತಾಪುರ್ ಅಂತ ಇದೆ, ಕೋವಡ ಅಂತ ಇದೆ, ಚುಟ್ಕಾ ಅಂತ ಇದೆ, ಬೀನ್ಪುರ್ ಅಂತ ಇದೆ, ಎಷ್ಟೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳು ಬಂದಿವೆ ಇವಾಗ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾ, ಇನ್ನು ಎಷ್ಟೊಂದು ಶುರುವಾಗಿಲ್ಲ, ಅವೆಲ್ಲ ಇನ್ನು ಫೈನಲೈಸ್ ಆಗಿಲ್ಲ. ಕಂಟಿನ್ಯೂ ಮಾಡ್ಬೋದಾ?
ಇಂಗ್ಲಿಷ್ ಬರ್ಬಿಡಿ ಬೇಗ. ಸ್ಪೆಷಲ್ ಎಕನಾಮಿಕ್ ಝೋನ್ ಆಗ್ತಾ ಇದೆಯಲ್ಲ ಎಲ್ಲರಿಗೂ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದ್ರೆ ಏನು? ಲಾ ಆಫ್ ದ ಸಿ, ಸಾಗರ ನೀತಿ ಅಂದ್ರೆ ಏನು? ನೋಡಿ, ಈ ಸಾಗರ ಸಂಪನ್ಮೂಲಗಳನ್ನ ನಾವು ತೆಗೆಯಕ್ ಹೋದಾಗ ಏನಾಗುತ್ತೆ ಹೇಳಿ ಯೋಚನೆ ಮಾಡಿ. ಅದನ್ನ ನಾವು ತೆಗೆದುಕೋದಾಗ, ಅದನ್ನ ನಾವು ಸಮುದ್ರದಿಂದ ತೆಗೆದಾಗ ಏನಾಗುತ್ತೆ? ಸಾಗರ ಸಂಪನ್ಮೂಲಗಳನ್ನ ನಾವು ಸಮುದ್ರದಿಂದ ತೆಗೆಯಕ್ ಹೋದಾಗ ಏನಾಗುತ್ತೆ? ಸಾಗರ ಮಾಲಿನ್ಯ ಆಗುತ್ತೆ. ಜನಕ್ಕೆ ಅರ್ಥ ಆಗ್ತಾ ಇದೆ? ಮರೈನ್ ಪೊಲ್ಯೂಷನ್ ಅರ್ಥ ಆಗ್ತಿದೆ ಎಲ್ಲರಿಗೂ? ಸಮುದ್ರ ಸಾಗರಗಳಲ್ಲಿರುವಂತಹ ಸಂಪನ್ಮೂಲಗಳನ್ನ ನಾವು ಬಳಸಕ್ಕೆ ಹೋದಾಗ, ಅದನ್ನ ತೆಗೆಯಕ್ ಹೋದಾಗ ನಮ್ಮಿಂದ ಆಗುವಂತ ಚಟುವಟಿಕೆಗಳಿಂದ ಸಮುದ್ರ ಸಾಗರಗಳು ಮಲಿನಗೊಳ್ತವೆ. ಹೆಚ್ಚಿನ ಜ್ಞಾಪಕ ಇದೆ ಇದನ್ನ ನಾವು ಮರೈನ್ ಪೊಲ್ಯೂಷನ್, ಎಲ್ಲಾ ದೇಶಗಳಿಂದಲೂ ತುಂಬಾ ಜಾಸ್ತಿ ಮರೈನ್ ಪೊಲ್ಯೂಷನ್ ಆಗ್ತಾ ಇದೆ. ಮಾನವ ಪ್ರತಿಯೊಂದು ಚಟುವಟಿಕೆಗಳಿಂದ ಒಂದಲ್ಲ ಒಂದು ತೊಂದರೆ ಆಗೇ ಆಗುತ್ತೆ. ಕರೆಕ್ಟಾ? ಇದನ್ನ ಮುಗಿಸೋಣ, ಆಮೇಲೆ ಸ್ಪೆಷಲ್ ಎಕನಾಮಿಕ್ ಝೋನ್ ಬರೋಣ. ಮಾನವನ ಚಟುವಟಿಕೆಗಳಿಂದ ಪ್ರತಿಯೊಂದು ಚಟುವಟಿಕೆಗಳಿಂದ ಒಂದಲ್ಲ ಒಂದು ಸಮಸ್ಯೆ ಆಗೇ ಆಗುತ್ತೆ. ಕರೆಕ್ಟಾ? ಎವ್ರಿ ಆಕ್ಟಿವಿಟಿ ಆಫ್ ಮ್ಯಾನ್ causes one or the other problem. ನೋಡಿ, ಅತಿ ಹೆಚ್ಚು ನಮಗೆ ಸಾಗರ ಮಾಲಿನ್ಯ ಆಗ್ತಾ ಇರೋದು ವಸತಿಗಳಿಂದ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ವಾಸಹತ್ತುಗಳು ಮತ್ತು ನಗರಗಳ ವಾಸಹತ್ತುಗಳು ಅಂದ್ರೆ ವಸತಿ ಕೇಂದ್ರಗಳು. ಏನಾಗುತ್ತೆ? ವಸತಿ ಕೇಂದ್ರಗಳಿಂದ ದಿನಾಗ್ಲೂ ಕಸ ಹಾಕ್ತೀವಿ, ಪ್ಲಾಸ್ಟಿಕ್ ವೇಸ್ಟ್, ಮನೆ ವೇಸ್ಟ್, ಅದನ್ನೆಲ್ಲ ಡಂಪ್ ಮಾಡ್ತಾರೆ. ಮುಂಬೈಗೆಲ್ಲ ಹೋದ್ರೆ ನೀವು ಬೀಚಲ್ಲೆಲ್ಲ ಪ್ಲಾಸ್ಟಿಕ್ ಇರುತ್ತೆ. ಮುಂಬೈ ಎಲ್ಲ, ನಮ್ಮ ಕರ್ನಾಟಕ ಬೀಚಲ್ಲೇ ನೋಡಿರ್ಬೇಕು, ಪ್ಲಾಸ್ಟಿಕ್ ಎಲ್ಲ ತೇಲ್ತಾ ಇರುತ್ತೆ ನೀರಲ್ಲಿ. ಕರೆಕ್ಟ್? ಎಷ್ಟು ಜನ ಕರೆಕ್ಟ್ ಆಗ್ತದೆ ನಾನು ಹೇಳ್ತಾ ಇರೋದು? ನೋಡಿ, ಎಷ್ಟು ತರ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನ ನಾವು ಹಾಕ್ತಾ ಇದೀವಿ ನೋಡಿ. ಇನ್ನು ಝೂಮ್ ಮಾಡಿ ಎಲ್ಲರೂ ನೋಡಿ, ಕಾಣಿಸ್ತಾ ಇದೆಯಾ? ನಾವು ಬಳಸ್ತಾ ಇರೋಂಥ ಟೂತ್ ಬ್ರಷ್, ಕರೆಕ್ಟಾ? ಅದರಿಂದ ಹಿಡಿದು ಟೂತ್ ಪೇಸ್ಟ್ ಇಂದ ಹಿಡಿದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಮತ್ತೆ ಮೆಡಿಸಿನ್ ಇರುತ್ತಲ್ಲ ರ್ಯಾಪರ್, ಅದು ಕೂಡ ಸಿಗ್ತಾ ಇದೆ ಸಮುದ್ರದಲ್ಲಿ, ತೇಲ್ತಾ ಇರುತ್ತೆ ನೀರಲ್ಲಿ. ಗೊತ್ತಲ್ಲ, ಯಾವ್ದೋ ಚಪ್ಪಲ್ ಒಂದು ಬಿದ್ದೋಗಿರುತ್ತೆ, ಅದು ಬಾಟಲ್ಗಳು, ಕರೆಕ್ಟಾ? ನೆಟ್ ಅವೆಲ್ಲ ಇರುತ್ತೆ. ಗೊತ್ತಲ್ಲ ಎಲ್ಲರಿಗೂ ಸಮಸ್ಯೆ ಏನು ಅಂತ ಎಲ್ಲರಿಗೂ? ಹಂಗೆ ಇಂಧನ ಸೋರಿಕೆಯಿಂದ ಬೆಂಕಿ ಅನ್ನೋದಾಗಿರುತ್ತೆ ನೋಡಿ ಹೆಂಗಿದೆ. ಇಲ್ಲ ನೋಡಿ, ನೀರೊಳಗೆ ಕೈಗಾರಿಕೆಗಳಿಂದ ಯಾವ ರೀತಿ ತ್ಯಾಜ್ಯ ನೀರನ್ನ ಬಿಡ್ತಾ ಇದ್ದಾರೆ ನೋಡಿ. ನೀರೊಳಗೆ ಡೈರೆಕ್ಟ್ ಆಗಿ ಈ ತರ ಸಮುದ್ರಕ್ಕೆ ಡೈರೆಕ್ಟ್ ಆಗಿ ಬಿಟ್ಟಾಗ ಏನಾಗುತ್ತೆ? ಮಲಿನಗೊಳ್ಳುತ್ತೆ. ನೀರು ಮಲಿನಗೊಂಡಾಗ ಏನಾಗುತ್ತೆ? ಜೀವಿಗಳು ತೊಂದರೆ ಆಗುತ್ತೆ, ಅದರಿಂದ ನಮಗೆ ತೊಂದರೆ ಆಗುತ್ತೆ. ಮೀನಾಮಾಟ ಇನ್ಸಿಡೆಂಟ್ ಎಷ್ಟು ಜನ ಆಗ್ತದೆ? ಮೀನಾಮಾಟ ಬೇ ಜಪಾನ್ ಎಷ್ಟು ಜನ ಗೊತ್ತು? ಜಪಾನ್ ನಲ್ಲಿ ಮರ್ಕ್ಯೂರಿ ಕಂಟಾಮಿನೇಷನ್ ಆಗಿದ್ದು, ಹೌದಾ? ಇಲ್ಲಿ ನೋಡಿ, ನ್ಯೂಕ್ಲಿಯರ್ ಏನು ವಸ್ತುಗಳನ್ನ ಕೂಡ ನೀರು ಬಿಟ್ಬಿಡ್ತಾ ಇದ್ದಾರೆ, ಯುರೇನಿಯಂ ಅವೆಲ್ಲ. ಈ ರೀತಿ ಆದಾಗ ಏನಾಗುತ್ತೆ? ಸಮುದ್ರ ಸಾಗರಗಳು ಮಲಿನಗೊಳ್ತವೆ. ಫಸ್ಟ್ ವಾಸವಸ್ತುಗಳು, ನಗರ ಮತ್ತು ಗ್ರಾಮೀಣ ಪ್ರದೇಶಗಳು. ನಮ್ದೇ ತಗೊಳ್ಳಿ, ಮುಂಬೈ, ಚೆನ್ನೈ, ಕಲ್ಕಟ್ಟ ಎಲ್ಲ ದೊಡ್ಡ ನಗರಗಳಿದೆ, ಅವುಗಳಿಂದ. ನೆಕ್ಸ್ಟ್ ಕೈಗಾರಿಕೆಗಳು, ಇಂಡಸ್ಟ್ರೀಸ್. ತುಂಬಾ ಇಂಡಸ್ಟ್ರೀಸ್ ಇದೆ ನಮ್ಮ ಕರಾವಳಿ ತೀರದಲ್ಲಿ. ಯಾವ್ದಾದ್ರು ಮೇನ್ ಆಗಿ ಸಿಮೆಂಟ್, ಶಿಪ್ ಬಿಲ್ಡಿಂಗ್, ಆಟೋಮೊಬೈಲ್, ಕರೆಕ್ಟಾ? ಪ್ಲಾಸ್ಟಿಕ್, ರಿಫೈನರಿ ಇವೆಲ್ಲ ಏನಾಗುತ್ತೆ? ರಿಫೈನರಿ, ಪೆಟ್ರೋಕೆಮಿಕಲ್, ಈ ಇಂಡಸ್ಟ್ರೀಸ್ ಗಳಿಂದೆಲ್ಲ ಸಖತ್ ಪೊಲ್ಯೂಷನ್ ಆಗ್ತಾ ಇದೆ ನಮ್ಮ ಕರಾವಳಿ ತೀರದಲ್ಲಿ. ಆಯ್ತಾ? ಬಂದರುಗಳು, ನೆಕ್ಸ್ಟ್ ಬಂದರು, ಪೋರ್ಟ್ಸ್. ಕರಾವಳಿ ತೀರದಲ್ಲಿ ಎಷ್ಟೊಂದು ಬಂದರುಗಳಿದೆ. ಪ್ರತಿನಿತ್ಯ ಹಡಗು ಸಂಚಾರ ಆಗೋದ್ರಿಂದ ಸಹ ಮಾಲಿನ್ಯ ಆಗ್ತಾ ಇದೆ. ಓಕೆ, ನಾಲ್ಕು ಪೋರ್ಟ್ಸ್. ಹಂಗೆ ಕೊಳೆಗೇರಿಗಳು ಒಂದು ಸ್ಲಮ್ಸ್ ಅಂತ ಕರಿತೀವಿ. ಕರಾವಳಿ ತೀರದಲ್ಲಿ ಎಷ್ಟೊಂದು ಸತಿ ಏನಾಗುತ್ತೆ? ಮುಂಬೈ ನಗರದಲ್ಲಾಗಿರ್ಬೋದು, ದೊಡ್ಡ ದೊಡ್ಡ ನಗರಗಳಲ್ಲಿ, ಕೋಲ್ಕತ್ತಾದಲ್ಲೆಲ್ಲ ತುಂಬಾ ಬಡ ಜನಗಳು ಏನಾಗುತ್ತೆ? ಅವ್ರಿಗೆ ಬೇರೆ ಆಶ್ರಯ ಇಲ್ಲದೆ, ಒಳ್ಳೆ ವಸತಿ ಸಿಗದೆ, ನಗರಗಳಲ್ಲಿ ತುಂಬಾ ಜಾಸ್ತಿ ಕಾಸ್ಟ್ ಆಫ್ ಲಿವಿಂಗ್ ಇರೋದ್ರಿಂದ ಸ್ಲಮ್ಗಳಲ್ಲಿ ವಾಸ ಮಾಡ್ತಾರೆ. ಸ್ಲಮ್ಗಳಲ್ಲಿ ಯಾರಿಗೂ ವಾಸ ಮಾಡಕ್ ಇಷ್ಟ ಇಲ್ಲ, ಆದ್ರೂ ಅವ್ರ ಬೇರೆ ದಾರಿ ಇಲ್ಲ. ನಗರಕ್ಕೆ ಬಂದ್ಬಿಟ್ಟಿರ್ತಾರೆ ಕೆಲಸಕ್ಕೆ, ಆದ್ರೆ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ, ಬೆಲೆ ಜಾಸ್ತಿ ಎಲ್ಲದಕ್ಕೂ. ಸೊ ಸ್ಲಮ್ಗಳ ಅಭಿವೃದ್ಧಿ ಆಗ್ತಾ ಇದೆ. ಗೊತ್ತಾಯ್ತು ಎಲ್ಲರಿಗೂ? ಕೊಳೆಗೇರಿಗಳು ಜಾಸ್ತಿ ಆಗ್ತಿದೆ ಸ್ಲಮ್ಸ್ ನಗರಗಳಲ್ಲಿ. ಸೊ ಎಷ್ಟೊಂದು ಜಾಸ್ತಿ ಪೊಲ್ಯೂಷನ್ ಅದರಿಂದ. ತೈಲ ಸೋರಿಕೆ, ಆಯಿಲ್ ಸ್ಪಿಲ್, ಯಾರಿಂದ? ಹಡಗಿಂದ, ಕರೆಕ್ಟಾ? ಪೈಪ್ಸ್ ಇಂದ, ಪೈಪ್ ಲೈನ್
ಪೈಪ್ಲೈನ್ಸ್ ಕರೆಕ್ಟಾ, ರಿಫೈನರಿಗಳು ಇವು ಕರೆಕ್ಟಾ, ಇವೆಲ್ಲ ಆಯಿಲ್ ಸೋರಿಕೆ ಆಗ್ತದೆ, ತೈಲ ಸೋರಿಕೆ. ಮತ್ತು ಯುದ್ಧಗಳಾದಾಗ ಅಥವಾ ನಾವು ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದಾಗ, ಪರೀಕ್ಷೆ ಮಾಡಿದಾಗ ಎಲ್ಲರಿಗೂ ಅರ್ಥ ಆಗುತ್ತಾ? ವೆಪನ್ ಟೆಸ್ಟಿಂಗ್ ಅಂದ್ರೆ ಆಯುಧಗಳನ್ನ ಪರೀಕ್ಷೆ ಮಾಡುವಂಥದ್ದು ಆಯ್ತಾ, ನೆನಪಿಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ನಮ್ಗೆ ಎಷ್ಟು ಜನ ಗೊತ್ತು ಇದು ಮಲಬಾರ್ ಅಂದ್ರೆ ಏನು ಅಂತ? ಮಲಬಾರ್ ಎಕ್ಸರ್ಸೈಸ್, ಕ್ವಾಡ್ 4 ಎಕ್ಸರ್ಸೈಸ್ ಕೇಳಿದ್ರೆ ಎಲ್ಲರೂ? ಅವೆಲ್ಲ ನೌಕಾ ಪರೀಕ್ಷೆಗಳು ಮತ್ತು ನೌಕಾ ಎಕ್ಸರ್ಸೈಸ್, ನ್ಯಾವಲ್ ಎಕ್ಸರ್ಸೈಸ್ ಅಂತ ಕರಿತೀವಿ ನಾವು. ಮಲಬಾರ್ ಕರೆಕ್ಟಾ, ಕ್ವಾಡ್ 4 ಈ ಎಲ್ಲ ಎಕ್ಸರ್ಸೈಸ್ಗಳಿಂದ ಸಮುದ್ರ ಮಾಲಿನ್ಯ ಆಗುತ್ತೆ. ಹಡಗು ಅಪಘಾತಗಳು, ಎಷ್ಟೊಂದ್ ಕಡೆ ಹಡಗುಗಳು ಅಪಘಾತ ಆಗಿ ಕೂಡ ನಮಗೆ ಸಾಗರಗಳು ಮಲಿನಗೊಂಡಿವೆ. ಇದೆಲ್ಲ ಮೀನ್ಸ್ ನಾನು ಕವರ್ ಮಾಡ್ತಾ ಇರೋದು. ಈ ತರ ಡೀಟೇಲ್ ಆಗಿ ಕೇಳ್ತಾರೆ, ಸಾಗರ ಮಾಲಿನ್ಯ ಯಾವ ರೀತಿ ಆಗ್ತಾ ಇದೆ, ಅವುಗಳಿಂದ ಕಾರಣಗಳೇನು, ತಡೆಗಟ್ಟ ಕ್ರಮ ಏನು. ನೋಡಿ ಹೆಂಗಿರ್ಬೇಕು ಅಂದ್ರೆ ಮೇನ್ಸ್ ಆನ್ಸರ್ ರೈಟಿಂಗ್ ಕೇಳಿ. ಈ ತರ ಟಾಪಿಕ್ ಪಾಯಿಂಟ್ ವೈಸ್ ಇರಲಿ. ನೀವೇನ್ ಹೇಳ್ಬೇಕು? ಸಾಗರ ಮಾಲಿನ್ಯ ಏನಿದೆ ಅದು ಮಾನವ ಮತ್ತು ಮಾನವ ಚಟುವಟಿಕೆಗಳಿಂದ ಆಗುವಂಥದ್ದು. ಸಾಗರ ಸಂಪನ್ಮೂಲಗಳನ್ನ ನಾವು ಉಪಯೋಗಿಸಕ್ಕೆ ಮತ್ತು ಬಳಕೆಗೆ ಹೋದಾಗ ಅದರಿಂದ ನಮ್ಮ ಸಮುದ್ರ ಸಾಗರಗಳು ಮಲಿನಗೊಳ್ತವೆ. ಫಸ್ಟ್ ಬರಿಬೇಕು ನೀವು. ಸಮುದ್ರದಲ್ಲಿ ಹಲವಾರು ಸಂಪನ್ಮೂಲಗಳು ಸಿಗುತ್ತದೆ, ಗೊತ್ತಲ್ಲ? ಅದನ್ನ ನಾವು ತೆಗೆಯಕ್ಕೆ ಹೋದಾಗ ಸಾಗರ ಮಾಲಿನ್ಯ ಆಗುತ್ತದೆ. ಯಾವ್ಯಾವ ಎಂದರೆ ಅಂದ್ಬಿಟ್ಟು ಇದೆಲ್ಲಷ್ಟು ಪಾಯಿಂಟ್ಸ್ ಬರೀರಿ. ಈ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿ. ಇವಾಗ ವಸಾಹತುಗಳು ಅಥವಾ ವಸತಿಗಳು ಅಂದ್ರೆ ಏನ್ ಬರೀತೀರಾ? ಮುಂಬೈ, ಚೆನ್ನೈ, ಕಲ್ಕಟಾ, ಮಂಗಳೂರು ಅಂತ ಬರೀರಿ. ಕೈಗಾರಿಕೆಗಳು, ಕರಾವಳಿ ತೀರದಲ್ಲಿ ಯಾವ ತರ ಕೈಗಾರಿಕೆಗಳಿರುತ್ತೆ ಅದನ್ನ ಬರೀರಿ. ಸಿಮೆಂಟ್, ಪೆಟ್ರೋಕೆಮಿಕಲ್ಸ್, ರಿಫೈನರಿ ಅವೆಲ್ಲ ಇರುತ್ತೆ. ಬಂದರುಗಳು, ಮಂಗಳೂರು ಬಂದರು, ಮುಂಬೈ ಬಂದರು, ಅದರ ಎಕ್ಸಾಂಪಲ್ ಕೊಡಿ, ಗೊತ್ತಲ್ಲ? ಈ ರೀತಿ ಪಾಯಿಂಟ್ಸ್ ಬರೀರಿ. ಯಾವಾಗ ಈ ತರ ಕೇಳ್ತಾರೆ, ಸಂಪನ್ಮೂಲಗಳು ಕೇಳ್ತಾರೆ, ಇಲ್ಲಾಂದ್ರೆ ಮಾಲಿನ್ಯ ಕೇಳ್ತಾರೆ, ಅದು ಆಯ್ತಾ? ನೀವು ಜಾಸ್ತಿ ಪಾಯಿಂಟ್ ಬರೆದು ಅದನ್ನು ವಿವರಿಸಿದ್ರೆ ಸಾಕು. ಇದು ಗ್ಯಾರಂಟಿ ಕೇಳ್ತಾರೆ. ಸಾಗರ ಮಾಲಿನ್ಯ, ಮರೈನ್ ಪೊಲ್ಯೂಷನ್, ಭಾರತದ ಸುತ್ತ ಸಿಗುವಂತ ಸಂಪನ್ಮೂಲಗಳ್ಯಾವು ಮತ್ತು ಅದರಿಂದ ಆಗುವಂತ ಮಾಲಿನ್ಯ ಯಾವುದು ಅಂತ ಕೇಳ್ತಾರೆ. ಹಡಗುಗಳ ಅಪಘಾತ ಆದಾಗ್ಲೂ ಅಷ್ಟೇ, ಆಯಿಲ್ ಸ್ಪಿಲ್ ಆಗುತ್ತೆ, ಶಿಪ್ ಆಕ್ಸಿಡೆಂಟ್ಸ್ ಆದಾಗ್ಲೂ ಪೊಲ್ಯೂಷನ್ ಆಗುತ್ತೆ. ಓಕೆ, ನೀವು ನೋಡಿದ್ರ ಮಂಗಳೂರು ಹತ್ರ ಒಂದು ಹಡಗು ಹಂಗೆ ತಳ ಸಿಗಾಕೊಂಡು ಹಂಗೆ ನಿಂತ್ಬಿಟ್ಟಿದೆ. ಮಂಗಳೂರು ಹತ್ರ ನೀವು ಹೋದ್ರೆ ಒಂದು ಹಡಗು ಅಲ್ಲೇ ಇದೆ, ಅದ್ರೊಳಗೆಲ್ಲ ಗೂಡ್ಸು ಹಂಗೆ ಇದೆ, ನೀರೆಲ್ಲ ಇದೆ. ಅದು ನೀವೇನಾದ್ರು ಮಂಗಳೂರು ಕಡೆಗೆ ಹೋದಾಗ ನೀವು ಅದನ್ನ ಗಮನಿಸಬಹುದು. ಓಕೆ, ಸೊ ಒಂದು ಹಡಗಿದೆ, ಅದು ಈ ರೀತಿ ಒಂದೇ ಕಡೆ ಸಿಗಾಕೊಂಡ್ಬಿಟ್ಟಿದೆ ಅದು, ಆಯ್ತಾ? ಇದನ್ನು ಕೇಳಿರ್ಬೋದು ಎಲ್ಲರೂ. 2019 ಸೂರತ್ಕಲ್ ಕೋಸ್ಟ್ ಹತ್ರ, ಆಯ್ತಾ? ಸೂರತ್ಕಲ್ ಬೀಚ್ ಹತ್ರ ಇದೆ ಅದು ಹಡಗು. ನಾವು ಫೋಟೋ ಇಲ್ಲ ನನ್ನ ಹತ್ರ, ಇಲ್ಲ ತೋರಿಸಿದ್ರೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ ಅದು. ಓಕೆ, ಶಿಪ್ ಅಲ್ಲೇ ನಿಂತ್ಬಿಟ್ಟಿದೆ ಕರಾವಳಿ ತೀರದಲ್ಲಿ, ಸೂರತ್ಕಲ್ ಕೋಸ್ಟ್ ಅಲ್ಲಿ. ಒಂದು ನಿಮಿಷ ಹಂಗೆ ತೋರಿಸ್ತೀನಿ. ಅದು ಆಡ್ ಮಾಡಬಹುದು, ಡ್ರೆಡ್ಜಿಂಗ್. ಒಂದು ನಿಮಿಷ ಫೈಲ್ ಹಾಕ್ತೀನಿ. ಇಲ್ಲಿ ನೋಡಿ, ಹಿಂಗಿದೆ ಅದು ಹಡಗು.
ಸೇರ್ಕೊಂಡ್ಬಿಟ್ಟಿದೆ ಅಲ್ಲೇ ಮಣ್ಣಲ್ಲಿ. ಸುರತ್ಕಲ್ ಕೋಸ್ಟ್ ಅಲ್ಲಿ ಅಲ್ಲೇ ಇದೆ ಅದು 2019ರಿಂದ ಹಂಗೆ ಇದೆ. ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿರೋ ಬೂಟ್ಸು ಕೂಡ ಹಂಗೆ ಇದೆ, ಏನು ಮಾಡೋಕ್ಕಾಗಿಲ್ಲ ನಮ್ಗೆ. ಎಷ್ಟು ಜನ ಕೇಳಿದ್ರಿ ಇದ್ರದ ಕತೆನ? ಸುರತ್ಕಲ್ ಮಂಗಳೂರು ಮಧ್ಯೆ ಬರುತ್ತಿದ್ದು. ಇದರಿಂದ ಏನಾಗುತ್ತೆ? ಸಾಗರ ಮಲಿನಗೊಳ್ಳುತ್ತೆ. ಪನಂಬೂರ್ ಕೋಸ್ಟ್, ಪನಂಬೂರ್ ಹತ್ರ ಆಗುತ್ತೆ. ಎಸ್ ಎಸ್, ಮಂಗಳೂರು ಸುರತ್ಕಲ್ ಹತ್ರ ಆಯ್ತಾ. ನೋಡಿ ಇದನ್ನ ಹಂಗೆ ಹಡಗುಗಳ ದುರಂತಗಳು ಇಲ್ಲೇ ಇದೆ ನೋಡಿ. ಹಡಗುಗಳ ದುರಂತಗಳು, ತ್ಯಾಜ್ಯ ಸೋರಿಕೆ, ಆಯಿಲ್ ಸ್ಪಿಲ್, ಕರೆಕ್ಟ್. ಹಂಗೆ ಗೋಸ್ಟ್ ನೆಟ್ಸ್ ಅಂತ ಕರಿತೀವಿ. ಬಲೆಗಳು, ಮೀನುಗಾರರು ಏನ್ ಮಾಡ್ತಾರೆ, ಫಿಶಿಂಗ್ ನೆಟ್ಸ್, ಗೋಸ್ಟ್ ನೆಟ್ ಅಂದ್ರೆ ಎಷ್ಟೊಂದ್ ಸತಿ ಫಿಶಿಂಗ್ ನೆಟ್ಸ್ ಗಳನ್ನ ಬಿಟ್ಬಿಡ್ತಾರೆ ಅವರು ನೀರಲ್ಲೇ. ಕರೆಕ್ಟ್, ಡ್ಯಾಮೇಜ್ ಆದಾಗ ಅದು ತಗೊಂಡ್ಬರಲ್ಲ, ನೀರಲ್ಲಿ ಬಿಟ್ಬಿಡ್ತಾರೆ, ಅದು ಸಮಸ್ಯೆ. ಎಷ್ಟೊಂದ್ ಸತಿ ಪ್ರಾಣಿಗಳಿಗೆಲ್ಲ ಸಿಗಾಕೊಳ್ಳುತ್ತೆ. ನೋಡಿದಿರಾ? ಎಷ್ಟು ಜನ ನೋಡಿದ್ರೆ ಈ ತರ ತಿಮಿಂಗ್ಲಗಳಿಗೆ, ಆಟರ್ಗಳಿಗೆ, ಫಿಶ್ಗಳಿಗೆ ನೆಟ್ಗಳು ಸಿಗಾಕೊಂಡಿರ್ತಾವೆ. ನೀವು ಎಷ್ಟೊಂದು ವಿಡಿಯೋ ನೋಡಿರ್ತಾರೆ ಈಗಾಗಲೇ. ಸೊ ಅದು ಗೋಸ್ಟ್ ನೆಟ್. ಸೊ ಜೊತೆ ಕರಾವಳಿ ತೀರದಲ್ಲಿ ಬಂದಾಗ ಲೋ ಟೈಡ್ ಆಯ್ತು. ಲೋ ಟೈಡ್ ಆದಾಗ ಬಂದು ಸಿಗಾಕೊಂಡ್ಬಿಟ್ಟಿದೆ. ಮಾನ್ಸೂನ್ ಟೈಮ್ ನಲ್ಲಿ ಹಡಗು ಬಂದ್ಬಿಟ್ಟಿದೆ ಹತ್ರಕ್ಕೆ, ಕರೆಕ್ಟ್, ತೆಲ್ಕೊಂಡು ಸಿಗಾಕೊಂಡ್ಬಿಟ್ಟಿದೆ ಮಣ್ಣಿಗೆ, ವಾಪಸ್ ಹೋಗಕ್ ಆಗ್ತಾ ಇಲ್ಲ ಅದಕ್ಕೆ. ಓಕೆ, ಶಾಲೋ ಇದೆ ಅಲ್ಲಿ ಕೋಸ್ಟ್, ಅದಕ್ಕೋಸ್ಕರ ಬ್ರೀಚ್ ಅಂತ ಕರಿತೀವಿ ನಾವು. ಶಿಪ್ ಬ್ರೀಚ್ ಆಗಿದೆ. ಸೊ ಇಲ್ಲಿ ನೋಡಿ, ಫಿಶಿಂಗ್ ನೆಟ್ಸ್ ಇಂದ ಕೂಡ ಸಮಸ್ಯೆ ಆಗಿದೆ ಈಗ ಎಲ್ಲ ಕಡೆ. ಕೊನೆಗೆ ಅಸುಸ್ಥಿರ ಮೀನುಗಾರಿಕೆ ಪದ್ಧತಿಗಳು. ಅರ್ಥ ಆಗುತ್ತಲ್ಲ ನೀವು? ಸಮರ್ಥನೀಯವಲ್ಲದ ಅಥವಾ ಅಸುಸ್ಥಿರ ಮೀನುಗಾರಿಕೆ ಚಟುವಟಿಕೆಗಳು, ಲೈಕ್ ನಿಯಾನ್ ಲೈಟ್ ಫಿಶಿಂಗ್. ಎಷ್ಟು ಜನ ಕೇಳಿದ್ರೆ ನಿಯಾನ್ ಲೈಟ್ ಬಳಕೆ? ನಿಯಾನ್ ಲೈಟ್ ಗಳನ್ನ ನೆಟ್ ಕಟ್ಬಿಡ್ತಾರೆ, ಅದನ್ನ ಹಾಕ್ತಾರೆ. ನಿಯಾನ್ ಲೈಟ್ ನ ನೆಟ್ ಕಟ್ಟಿ ಫಿಶ್ ಎಲ್ಲ ಬಂದ್ಬಿಡುತ್ತೆ ರಾತ್ರಿ ಅದ್ರ ಹತ್ರ, ಅವಾಗ ಹಿಡಿತಾರೆ ನಿಯಾನ್ ಲೈಟ್. ಡೈನಮೈಟ್ ಫಿಶಿಂಗ್, ಡೈನಮೈಟ್ ಹಾಕ್ಬಿಡ್ತಾರೆ ನೀರಿಗೆ, ಸ್ಫೋಟ ಆಗುತ್ತೆ. ಆ ಸ್ಫೋಟದಲ್ಲಿ ಎಷ್ಟೊಂದು ಮೀನ್ಸ್ ಹೋಗ್ತವೆ. ಅದರಲ್ಲಿ ಏನ್ ಬದುಕಿರುತ್ತಲ್ಲ ಅಥವಾ ಸ್ವಲ್ಪ ಸತ್ತೋಗಿರುತ್ತಲ್ಲ, ಅದನ್ನೆಲ್ಲ ತಗೊಂಡು ತಿಂತಾರೆ ಇವರು ಕ್ಲೀನ್ ಮಾಡ್ಕೊಂಡು. ನಿಯಾನ್ ಲೈಟ್ ಫಿಶಿಂಗ್, ಡೈನಮೈಟ್ ಫಿಶಿಂಗ್, ಆಯ್ತಾ. ಹಂಗೆ ಸೈನೈಡ್ ಫಿಶಿಂಗ್, ನೀರಿಗೆ ಸೈನೈಡ್ ಹಾಕುವಂಥದ್ದು, ಎಲ್ಲ ತರ ಜನಗಳು ಚಟುವಟಿಕೆಗಳು ಇದೆ. ಅಂಡ್ ಆಲ್ಸೋ ಇದನ್ನು ಹಾಕ್ಬೋದು ನಾವು, ಅದು ಏನ್ ಬರೀಬಹುದು, ಓವರ್ ಫಿಶಿಂಗ್, ಅತಿಯಾಗಿ ಮೀನುಗಾರಿಕೆ ಮಾಡುವಂಥದ್ದು ಓವರ್ ಫಿಶಿಂಗ್. ಯಾಕೆ? ನಾವು ಅಗತ್ಯಕ್ಕಿಂತ ಜಾಸ್ತಿ ಮೀನನ್ನ ಹಿಡಿತಾ ಇದೀವಿ. ಓಕೆ, ನಿಶಾಂತ್ ಮೊದಲೆಲ್ಲ ಬ್ಯಾನ್ ಮಾಡ್ತಾ ಇದ್ರಪ್ಪ, ಇವಾಗೆಲ್ಲ ಏನಿಲ್ಲ ಅದು. ಮಾನ್ಸೂನ್ ಟೈಮ್ ನಲ್ಲಿ ಅಂತ ಹೇಳಿ ಬ್ಯಾನ್ ಮಾಡೋರು, ಬಟ್ ಅದು ನಡೀತಾ ಇದೆ. ಈ ಸತಿನೇ ಎಷ್ಟೊಂದ್ ಸತಿ ನೋಡಿದ್ದೀನಿ ನಾನು ಕರಾವಳಿ ತೀರದಲ್ಲಿ ಮಾನ್ಸೂನ್ ಟೈಮ್. ಅಸುಸ್ಥಿರ ಮೀನುಗಾರಿಕಾ ಪದ್ಧತಿಗಳು, ಇದರಿಂದೆಲ್ಲ ನೋಡಿ ಸಾಗರ ಸಮುದ್ರ ನಾಶ ಆಗ್ತಾ ಇದೆ, ಮಲಿನಗೊಳ್ತಾ ಇದೆ. ನೋಡಿ ಈ ತರ ನಮ್ಗೆ ಸಮುದ್ರ ಸಾಗರಗಳಲ್ಲೆಲ್ಲ ನಮಗೆ ಈ ತರ ನಾವು ಕರಾವಳಿ ತೀರಕ್ಕೆ ಹಾಕಿದಾಗ, ಪೊಲ್ಯೂಷನ್ ಮಾಡಿದಾಗ, ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಹಾಕಿದಾಗ ಏನಾಗುತ್ತೆ ತಿಳಿಯೋದು? ಫಸ್ಟ್ ಕರಾವಳಿ ತೀರದಲ್ಲಿ ಇರುತ್ತೆ, ಆಯ್ತಾ. ಫಸ್ಟ್ ಕರಾವಳಿ ತೀರಕ್ಕೆ ಹೋಗುತ್ತೆ ಇವೆಲ್ಲ. ಕರಾವಳಿ ತೀರಕ್ಕೆ ಹೋದ್ಮೇಲಿಂದ ಏನ್ ಮಾಡ್ತವೆ, ಎಲ್ಲಾ ಕರಾವಳಿ ತೀರದಲ್ಲೂ ನಮ್ಗೆ ಇವಾಗ ಸಾಗರ ಪ್ರವಾಹಗಳು ಅಂತ ಇದೆ. ಓಷನ್ ಕರೆಂಟ್ಸ್ ಕೇಳಿದ್ರೆ ಎಲ್ಲರೂ? ಓಷನ್ ಕರೆಂಟ್ಸ್ ಅಂತ ಇದೆ. ಆ ಓಷನ್ ಕರೆಂಟ್ ಗಳನ್ನ ನಾನು ನಾಳೆ ಕ್ಲಾಸ್ ಹೇಳ್ಕೊಡ್ತೀನಿ ನಿಮ್ಗೆ. ಆ ಓಷನ್ ಕರೆಂಟ್ ಏನ್ ಮಾಡ್ತವೆ, ಕರಾವಳಿ ತೀರದಲ್ಲಿ ಹಿಂಗ್ ಹೋಗ್ತಾ ಇರುತ್ತೆ ಹಿಂಗೆ ಓಷನ್ ಕರೆಂಟ್ಸ್. ಅದೇನ್ ಮಾಡ್ತವೆ, ಕರಾವಳಿ ತೀರದಲ್ಲಿರುವಂತ ಎಲ್ಲಾ ಇದನ್ನ ನೋಡಿ, ಸಾಗರ ಪ್ರವಾಹಗಳು ಅಲ್ಲಿರುವಂತ ಪ್ಲಾಸ್ಟಿಕ್ ಗಿಸ್ಟಿಕ್ನೆಲ್ಲ ಸೇರಿಸ್ಕೊಡ್ತೀವಿ ಮಧ್ಯದಲ್ಲಿ. ಇಲ್ಲೂ ಅಷ್ಟೇ ಈ ರೀತಿ ಹೋಗ್ತಾ ಇರುತ್ತಲ್ಲ, ಆ ಓಷನ್ ಕರೆಂಟ್ಸ್ ಗಳು ಏನ್ ಮಾಡ್ತವೆ, ಕರಾವಳಿ ತೀರದನ್ನ ಸ್ವಚ್ಛಗೊಳಿಸುತ್ತೆ. ಆ ಪ್ಲಾಸ್ಟಿಕ್ ನೆಲ್ಲ ತಗೊಂಡು ಇಲ್ಲ ಇಟ್ಕೊಡುತ್ತೆ ಮಧ್ಯದಲ್ಲಿ. ಹಂಗೆ ಎಷ್ಟೊಂದ್ ಕಡೆ ನಮ್ಗೆ ಈ ತರ ಗಾರ್ಬೇಜ್ ಪ್ಯಾಚ್ ಇದೆ. ಗಾರ್ಬೇಜ್ ಪ್ಯಾಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗಾರ್ಬೇಜ್ ಪ್ಯಾಚ್ ಇನ್ ಓಷನ್ಸ್. ಸಮುದ್ರ ಸಾಗರಗಳಲ್ಲಿ ಎಲ್ಲ ತ್ಯಾಜ್ಯ ವಸ್ತುಗಳ ಪ್ರದೇಶ, ಪ್ಯಾಚ್. ಎಷ್ಟೊಂದ್ ಕಡೆ ಇದೆ. ಇಲ್ಲೊಂದ್ ಕಡೆ ಪೆಸಿಫಿಕ್ ಓಷನ್ ನೋಡಿ, ಎಲ್ಲ ಕಡೆನೂ ಇದೆ ಈಗ ಗಾರ್ಬೇಜ್ ಪ್ಯಾಚ್. ಸೊ ಸಮುದ್ರ ಸಾಗರಗಳಲ್ಲಿ ಎಲ್ಲಾ ಪ್ಲಾಸ್ಟಿಕ್ ಕಸ ಹೋಗ್ತಾ ಇದೆ.
ಇದರಿಂದೆಲ್ಲ ಜೀವಿಗಳ ತೊಂದರೆ ಆಗ್ತಾ ಇದೆ. ಇದನ್ನು ನಾವು ಏನಂತ ಕರಿತೀವಿ? ಗ್ರೇಟ್ ಇಂಡಿಯನ್ ಓಷನ್ ಗಾರ್ಬೇಜ್ ಪ್ಯಾಚ್, ಉತ್ತರ ಅಟ್ಲಾಂಟಿಕ್ ಗಾರ್ಬೇಜ್ ಪ್ಯಾಚ್, ದಕ್ಷಿಣ ಅಟ್ಲಾಂಟಿಕ್ ಗಾರ್ಬೇಜ್ ಪ್ಯಾಚ್, ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್, ದಕ್ಷಿಣ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಂತ ಕರೀತಾರೆ. ಈ ತರ 5 ಗಾರ್ಬೇಜ್ ಪ್ಯಾಚ್ ಇದೆ ಜಗತ್ತಿನಲ್ಲಿ. ಆಯ್ತಾ? ಆಯ್ತಾ? ಸಮುದ್ರ ಸಾಗರಗಳಲ್ಲಿ ಮಾಲಿನ್ಯದಿಂದ ತುಂಬಾ ಸಮಸ್ಯೆ ಆಗ್ತದೆ ನಮ್ಗೆ ಈಗ. ನೋಡಿ, ನ್ಯೂಕ್ಲಿಯರ್ ವೇಸ್ಟ್ ಕೂಡ ಬರೀರಿ. ಪರಮಾಣು ಪರೀಕ್ಷೆಗಳು ಮತ್ತೆ ನ್ಯೂಕ್ಲಿಯರ್ ವೇಸ್ಟ್, ಪರಮಾಣು ತ್ಯಾಜ್ಯ, ಯುರೇನಿಯಂನೆಲ್ಲ ಡಂಪ್ ಮಾಡೋದು ಸಮುದ್ರಕ್ಕೆ. ಇದನ್ನು ಬರೀಬೋದಾ? ಸಮುದ್ರ ಸಾಗರಗಳಲ್ಲಿ ನಮ್ಗೆ ಓಷನ್ ಅಸಿಡಿಫಿಕೇಶನ್ ಬರೀಬೋದಲ್ಲ? ಓಷನ್ ಅಸಿಡಿಫಿಕೇಶನ್ ಬರೀರಿ. 12ನೇ ಪಾಯಿಂಟ್, ಸಮುದ್ರ ಸಾಗರಗಳ ನೀರಿನ pH ಕಮ್ಮಿ ಆಗ್ತಾ ಇದೆ. ನಾರ್ಮಲಿ ಸಮುದ್ರದ pH ನೋಡಿ, pH 8.2 ಇಂದ 8.6 ಇರಬೇಕು pH. ಯಾವ್ದು? ಸಮುದ್ರದ ನೀರೇನು ಆಲ್ಕಲೈನ್ ಇರಬೇಕು. ಗೊತ್ತಾಯ್ತಲ್ಲ? 0 to 14 ಅಲ್ಲಿ 7 ಇಸ್ ನ್ಯೂಟ್ರಲ್. 7 ಆದ್ಮೇಲೆ ಬರೋದಲ್ಲ ಏನು? ಬೇಸಿಕ್ ಆಲ್ಕಲೈನ್. ಸಮುದ್ರದ ನೀರಿದ್ದು pH ಎಷ್ಟಿರುತ್ತೆ? ಆದರೆ ಓಷನ್ ಅಸಿಡಿಫಿಕೇಶನ್ ಅಂದಾಗ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ಅದು ನೀರಿನ ಜೊತೆ ರಿಯಾಕ್ಟ್ ಆಗಿ ಕಾರ್ಬೋನಿಕ್ ಆಸಿಡ್ ಆಗುತ್ತೆ. ಅವಾಗ ಆಸಿಡ್ ಆದಾಗ ನಮ್ದು ಸಮುದ್ರದ pH ಏನಾಗುತ್ತೆ? ಕಮ್ಮಿ ಆಗುತ್ತೆ. ಈಗ 7.6 ಬರ್ತಾ ಇದೆ, 7.8 ಬರ್ತಾ ಇದೆ. ನೀವು ಸಮುದ್ರ ಸಾಗರಗಳ pH ಕಮ್ಮಿ ಆಗ್ತಾ ಇದೆ. ಇದರಿಂದ ಕೇಳ್ಬೋದು ನೀವೇನಾಗುತ್ತೆ ಸರ್ ಇದರಿಂದ ಅಂದ್ರೆ ಸಮುದ್ರ ಜೀವಿಗಳು ತೊಂದರೆ ಆಗುತ್ತೆ. ಅಲ್ಲೆಲ್ಲ ಜೀವಿಗಳು ಇರ್ತಾರ, ಶೆಲ್ ಸೆಕ್ರೆಟಿಂಗ್ ಆರ್ಗಾನಿಸಮ್, ಮೊಲಸ್ಕ್, ಕಪ್ಪೆಚಿಪ್ಪು, ಅವುಗಳಿಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸಿಗದೇ ಇಲ್ಲ, ಅವುಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಯಾಕಂದ್ರೆ ಆಸಿಡ್ ಫಾರ್ಮ್ ಆದ ತಕ್ಷಣ ಏನಾಗುತ್ತೆ? ಕಾರ್ಬೊನೇಟ್ ಅಯಾನ್ಸ್ ಕಮ್ಮಿ ಆಗುತ್ತೆ ನೀರಲ್ಲಿ. ಯಾವಾಗ ಕಾರ್ಬೊನೇಟ್ ಅಂಶ ಕಮ್ಮಿ ಆಗುತ್ತೆ, ಜೀವಿಗಳಿಗೆ ಮೂಳೆಗೆ ಬೇಕು, ಅವುಗಳ ಬೆಳವಣಿಗೆಗೆ ಬೇಕು ಕಾರ್ಬೊನೇಟ್, ಅದು ಕಮ್ಮಿ ಆಗುತ್ತೆ. ಅದರಿಂದ ಎಷ್ಟೋ ಜೀವಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಓಷನ್ ಅಸಿಡಿಫಿಕೇಶನ್. ಆಯ್ತಾ? ಸಾಗರ ಏನಂತ ಕರಿತಾ ಇದ್ದೇನೆ? ಆಮ್ಲೀಕರಣ. ಸಾಗರ ಆಮ್ಲೀಕರಣ, ಓಷನ್ ಅಸಿಡಿಫಿಕೇಶನ್. ಕರೆಕ್ಟಾ? ಇದು ಬರೀಬಹುದು. ಹಂಗೆ ಕೋರಲ್ ಬ್ಲೀಚಿಂಗ್ ಬರೀರಿ. ಸಮುದ್ರ ಸಾಗರಗಳಲ್ಲಿರುವಂತಹ ಕೋರಲ್, ಅವಳ ದಿಣ್ಣೆಗಳು ಅದರ ಬಣ್ಣವನ್ನು ಕಳ್ಕೊತಾ ಇದ್ದಾವೆ. ಓಕೆ, ಮರೈನ್ ಪೊಲ್ಯೂಷನ್ ಇಂದ ಕೋರಲ್ ಬ್ಲೀಚಿಂಗ್ ಆಗುತ್ತೆ. ನೀವೆಲ್ಲಾನು ಕವರ್ ಮಾಡ್ಬೇಕು. ಸಮುದ್ರ ಸಾಗರಗಳ ಮಾಲಿನ್ಯ ಯಾವ ರೀತಿ ಆಗುತ್ತೆ? ಸುಮ್ಮನೆ ಬರೀತಾರೆ ನಾವು ಪಾಯಿಂಟ್ಸ್ ಎಲ್ಲ, ಯೋಚನೆ ಮಾಡಿ ಫೋಟೋಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು. ಒಂದಿನ ತೋರಿಸಿದ್ದೀನಿ ನಾನು ಕೋರಲ್ ಬ್ಲೀಚಿಂಗ್ ಅಂದ್ರೆ ಏನು ಅಂತ, ಕಲರ್ ಯಾವ ರೀತಿ ಕಳ್ಕೊಳತ್ತೆ. ಹೌದಾ? ಅವಳಗಳು ಇನ್ನೊಂದು ಇದನ್ನ ನೋಡಿರ್ಬೋದು ನೀವು. ಸಮುದ್ರ ಸಾಗರಗಳಲ್ಲಿ ನೀವೇನಾದ್ರು ಬೀಚ್ಗೆಲ್ಲ ಹೋದಾಗ, ನೀರಲ್ಲಿ ಇಳಿದಾಗ ನಮ್ಮ ಮೈಯಲ್ಲೆಲ್ಲ ಇದಕ್ಕೆ ಹಾಕೊಂಡಿರ್ತೀವಿ ನೋಡಿದ್ರೆ, ಸನ್ಸ್ಕ್ರೀನ್ ಲೋಷನ್, ಸನ್ಸ್ಕ್ರೀನ್ ಬಳಕೆ ಆಗಿರುತ್ತೆ, ಮುಖಕ್ಕೆಲ್ಲ ಹಚ್ಕೊಂಡಿರ್ತಾರೆ ಕರಾವಳಿ ಮಲಗಿದ್ದಾಗ. ಸಮುದ್ರದಲ್ಲಿ ಅದನ್ನ ಹಾಕೊಂಡು ಇಳಿದಾಗ ಏನಾಗುತ್ತೆ? ಅದೆಲ್ಲ ನೀರು ಹೊರಟೋದು. ಅದು ತುಂಬಾ ಡೇಂಜರಸ್. ಈ ಲ್ಯಾಕ್ಮೆ, ಲೊರೆಯಲ್ ಎಲ್ಲ ಇದೆಯಲ್ಲ, ಅದರಿಂದ ಕೆಮಿಕಲ್ಸ್ ಏನಾಗುತ್ತೆ? ನೀರು ಹೋಗುತ್ತೆ. ನೀರಲ್ಲಿರುವಂತ ಜೀವಿಗಳೆಲ್ಲ ಸತ್ತೋಗ್ತವೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಸನ್ಸ್ಕ್ರೀನ್ ಲೋಷನ್ಗಳ ಬಳಕೆ ಮತ್ತು ಅದರಿಂದ ನಾವು ನೀರುಗಿಳಿಯೋದ್ರಿಂದ ಆಗುವಂತ ಪರಿಣಾಮ ತುಂಬಾ ತೊಂದರೆ. ಆಯ್ತಾ?
ಎಲ್ಲರೂ ಮೀನಮಾಟ ಇನ್ಸಿಡೆಂಟ್ ಕೇಳಿದಿರಲ್ಲ. ಮೀನಮಾಟವೇ ಮರ್ಕ್ಯೂರಿ ಕಂಟಾಮಿನೇಷನ್ ಇಂದ ಜಪಾನ್ ಅಲ್ಲಿ ಏನಾಯ್ತು, ಎಲ್ಲ ಮರ್ಕ್ಯೂರಿ ಬಂದಿದೆ ಇಂಡಸ್ಟ್ರೀಸ್ ಇಂದ. ನೀರ್ ಕಂಟಾಮಿನೇಟ್ ಆಯ್ತು. ನೀರ್ ಕಂಟಾಮಿನೇಟ್ ಆದಾಗ ಏನಾಗುತ್ತೆ, ಅಲ್ಲಿನ ಜೀವಿಗಳು, ನಾವು ಅದೇ ಜೀವಿನ ತಿಂತೀವಿ ತಾನೆ, ಎಲ್ಲ ಫಿಶ್ ತಿಂತಾರೆ ಜನ, ಫಿಶ್ ಹಿಡಿದು ತಿಂದ್ರು. ಏನಾಗುತ್ತೆ, ಅದೆಲ್ಲ ಯಾರಿಗೆ ಬರುತ್ತೆ, ನಮಗ್ ಬರುತ್ತೆ. ಯಾಕೆಂದ್ರೆ ನಾವು ಆಹಾರ ಸರಪಳಿಯಲ್ಲಿ ಮೇಲಿದ್ದೀವಿ. ಫುಡ್ ಚೇನ್ ಅಲ್ಲಿ ಆಹಾರ ಸರಪಳಿಯಲ್ಲಿ ಮಾನವ ಮೇಲ್ಮಟ್ಟದಲ್ಲಿದ್ದಾನೆ, ಎಕಾಲಜಿಕಲ್ ಪಿರಮಿಡ್ ಅಲ್ಲಿ. ಕರೆಕ್ಟ್ ತಾನೆ? ನಾವು ಏನೇ ಪರಿಸರಕ್ಕೆ ಹಾಕಿದ್ರು ಅದು ಕೊನೆಗೆ ನಮಗೆ ಬರುತ್ತೆ. ಬಯೋ ಅಕ್ಯುಮುಲೇಷನ್ ಅಂತ ಕರಿತೀವಿ. ಕರೆಕ್ಟಾ? ಎಲ್ಲ ಬಂದು ನಮ್ಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಕೊನೆಗೆ ಏನಾಗುತ್ತೆ, ಅದರಿಂದ ಪರಿಣಾಮ ಜಾಸ್ತಿ ಆಗುತ್ತೆ. ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಎಸ್ ಸತೀಶ್, ವೆರಿ ಗುಡ್. ಕೇಳಿದ್ರಲ್ಲರೂ, ಬಯೋ ಅಕ್ಯುಮುಲೇಷನ್ ಅಂದ್ರೆ ಸಂಗ್ರಹ ಆಗೋದು, ರಾಸಾಯನಿಕ ಅಂಶಗಳು ಸಂಗ್ರಹ ಆಗೋದು. ಅದರಿಂದ ಏನಾಗುತ್ತೆ, ಬಯೋ ಮ್ಯಾಗ್ನಿಫಿಕೇಶನ್. ಎಸ್ ಕಾಸ್ಮೆಟಿಕ್ಸ್ ಎಲ್ಲದರಿಂದನೂ ಸಮಸ್ಯೆ ಆಗುತ್ತೆ, ಗೊತ್ತಲ್ಲ. ಅದಕ್ಕೆ ಕಾಸ್ಮೆಟಿಕ್ಸ್ ಗಳನ್ನ ನೀವು ಹಾಕೊಂಡಾಗ ನೀರ್ಗಿಳಿಬಾರ್ದು. ಇವನ್ ಲೆಡ್ ಕೂಡ, ಲಿಪ್ಸ್ಟಿಕ್ ಇದೆ ನೋಡಿ, ಲಿಪ್ಸ್ಟಿಕ್ ಹಾಕೋತಿರಲ್ಲ, ಅದರಲ್ಲಿ ಲೆಡ್ ಇರುತ್ತೆ, ಲೆಡ್ PB, ಅದು ಸಮಸ್ಯೆ ಆಗುತ್ತೆ ನಿಮಗೆ, ಲೆಡ್ ಕಂಟಾಮಿನೇಷನ್ ಆಗುತ್ತೆ. ಇನ್ನೇನು ಬರೀಬೋದು ಯೋಚನೆ ಮಾಡಿ. ಅದು ಬರೀ ಪೊಲ್ಯೂಷನ್ ಫ್ರಮ್ ಇಂಡಸ್ಟ್ರೀಸ್, ಬಯೋ ಮ್ಯಾಗ್ನಿಫಿಕೇಶನ್ ಬರೆಯೋಣ. ಬಯೋ ಮ್ಯಾಗ್ನಿಫಿಕೇಶನ್ ಆಗ್ತಾ ಇದೆ. ಆಯ್ತಾ, ಬರದ್ರಾ? ಇನ್ನೊಂದು ಬರೀಬಹುದು. ಜೈವಿಕ ಸಾಂದ್ರತಾ ವೃದ್ಧಿ ಅಂದ್ರೆ ಜಾಸ್ತಿ ಆಗಂತದ್ದು, ಬಯೋ ಅಕ್ಯುಮುಲೇಷನ್ ಸತೀಶ್. ಜೈವಿಕ ಸಾಂದ್ರತಾ ವೃದ್ಧಿ ಆಗೋದು ಅಂದ್ರೆ ಹೆಚ್ಚಾಗೋದು. ಇನ್ನೊಂದು ಬರೀರಿ, ಯುಟ್ರೋಫಿಕೇಶನ್ ಬರೀಬೋದಾ? ಎಷ್ಟು ಜನಕ್ಕೆ ಗೊತ್ತಾಗ್ತಿದೆ ಯುಟ್ರೋಫಿಕೇಶನ್ ಕೇಳಿದಿರಲ್ಲ ಅದು? ಯುಟ್ರೋಫಿಕೇಶನ್, ಎಸ್, ಅದು ದೊಡ್ಡ ಸಮಸ್ಯೆ ಆಗಿದೆ ಈಗ. ನೀರಿನ ಮಾಲಿನ್ಯದಿಂದ ತುಂಬಾ ಜಾಸ್ತಿ ಯುಟ್ರೋಫಿಕೇಶನ್ ಆಗ್ತಾ ಇದೆ. ಹೌದಾ? ಯುಟ್ರೋಫಿಕೇಶನ್ ಏನಾಗುತ್ತೆ, ನೀರಿಗೆ ನೈಟ್ರೋಜನ್ ಬಂದು ಸೇರುತ್ತೆ, ಫಾಸ್ಫರಸ್ ಬಂದು ಸೇರುತ್ತೆ, ಪೊಟ್ಯಾಷಿಯಂ ಎಲ್ಲ ಬಂದು ಸೇರುತ್ತೆ, ಪೌಷ್ಟಿಕಾಂಶಗಳು ಬಂದ್ಬಿಡುತ್ತೆ ನೀರಿಗೆ ಸುತ್ತಮುತ್ತ ಕೃಷಿ ಭೂಮಿಯಿಂದ. ಅದರಲ್ಲೆಲ್ಲ ಆಲ್ಗೆಗಳು ಬೆಳೆಯಿತು. ಪೋಷಕಗಳು ಸಿಕ್ಕಿದಾಗ ಎಲ್ಲ ಆಲ್ಗೆ ಬೆಳೆಯುತ್ತೆ. ಆಲ್ಗೆ ಯಾವಾಗ ಬೆಳೆಯುತ್ತಲ್ಲ, ಅದೇನ್ ಮಾಡುತ್ತೆ, ನೀರ್ ಮೇಲ್ಗಡೆ ಕವರ್ ಆಗುತ್ತೆ. ನೀರಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಮಾಡಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಆಲ್ಗೆ ಸತ್ತಾಗ ಕಾರ್ಬನ್ ಡೈಆಕ್ಸೈಡ್ ಆಗಿ ಬಂದ್ಬಿಡುತ್ತೆ ನೀರಲ್ಲಿ. ಆಕ್ಸಿಜನ್ ಕಡಿಮೆ ಆಗ್ತಾ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಜೀವಿಗಳಿಗೆ ಆಕ್ಸಿಜನ್ ಕೊರತೆಯಿಂದ ಎಲ್ಲ ಸತ್ತೋಗ್ತವೆ. ಎಲ್ಲರಿಗೂ ಸುಲಭ ಭಾಷೆನಲ್ಲಿ ಹೇಳಿದ್ದೀನಿ ನಾನು. ಆಕ್ಸಿಜನ್ ಕೊರತೆಯಿಂದ ಯುಟ್ರೋಫಿಕೇಶನ್ ಸಂಭವಿಸುತ್ತೆ, ಜೀವಿಗಳೆಲ್ಲ ಸತ್ತೋಗ್ತವೆ, ನೀರು ಕಲುಷಿತಗೊಳ್ಳುತ್ತೆ ಫುಲ್. ಆಯ್ತಾ? ಈ ರೀತಿ ಹಲವಾರು ತರ ಸಮಸ್ಯೆಗಳು ಸಾಗರ ಸಮುದ್ರಗಳು ಎದುರಿಸ್ತಾ ಇದ್ದಾವೆ. ಆಯ್ತಾ? ನಾಲ್ಕು ಸ್ನೇಹಿತರೆ, ಅದಕ್ಕೋಸ್ಕರ ನಿಮ್ಗೆ ಅನ್ಸಲ್ವಾ ಇದನ್ನೆಲ್ಲ ನಿಯಂತ್ರಣ ಮಾಡ್ಲಿಕ್ಕೆ ಒಂದು ಕಾಯ್ದೆ ಕಾನೂನು ಇರಬೇಕು ಅಂತ? ಎಷ್ಟು ಜನಕ್ಕೆ ಅನಿಸ್ತಾ ಇದೆ? ಸಂಪನ್ಮೂಲಗಳಿದೆ ಸರಿ, ಅದನ್ನ ತೆಗೆಯೋದು ನಮ್ಮ ಹಕ್ಕು ಇದೆ, ಹಂಗೆ ನಮ್ಮ ಜವಾಬ್ದಾರಿ ಕೂಡ ಇದೆ. ಎಷ್ಟು ಜನ ಬರ್ತಾ ಇದ್ ಹೇಳಿದೀವ? ಸಮುದ್ರ ಸಾಗರಗಳ ಮೇಲೆ ನಮ್ಮ ಹಕ್ಕಿದೆ, ಹಂಗೆ ನಮ್ಮ ಜವಾಬ್ದಾರಿ ಕೂಡ ಇದೆ. ವಿ ಹ್ಯಾವ್ ರೈಟ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬೋತ್. ವಿ ಹ್ಯಾವ್ ರೈಟ್ ಓವರ್ ದಿ ಓಷನ್ ಅಂಡ್ ಇಟ್ಸ್ ರಿಸೋರ್ಸಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ನಮಗೆ ಹಕ್ಕು ಇದೆ, ಅದ್ರ ಮೇಲೆ ಜವಾಬ್ದಾರಿ ಕೂಡ ಇದೆ. ಅದಕ್ಕೋಸ್ಕರ ನಮಗೆ ಸಮುದ್ರ ಸಾಗರಗಳ ಸಂಬಂಧಪಟ್ಟಂಗೆ
ನೀತಿ ಯಾವ ರೀತಿ ಇದೆ ಅದೇ ತರ ಸಾಗರ ನೀತಿ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಲಾ ಆಫ್ ದ ಸಿ ಅಂದ್ರೆ ಸಾಗರ ನೀತಿ. ಸಾಗರ ನೀತಿ ನಾಪಿಟ್ಕೊಳ್ಳಿ. ಇದಿಲ್ಲ ಅಂದ್ರೆ ಏನಾಗುತ್ತೆ, ಮಾನವ ಏನ್ ಬೇಕಾದ್ರೆ ಮಾಡ್ತಾ ಹೋಗ್ತಾನೆ, ನಮ್ಮ ಸಮುದ್ರ ಸಾಗರಗಳು ಹೊಟ್ಟೋಗ್ತವೆ ಎಲ್ಲ. ಪ್ಲೀಸ್ ನಾಪಿಟ್ಕೊಳ್ಳಿ, ಸಾಗರ ನೀತಿ ಇದೆ. ಸೊ ಇದು ಬಂದಿದ್ದು ನೋಡಿ, ಯುನೈಟೆಡ್ ನೇಷನ್ಸ್ ಸಮಾವೇಶದಿಂದ ಬಂದಿದೆ. ಕನ್ವೆನ್ಷನ್ ಆನ್ ಲಾ ಆಫ್ ದ ಸಿ. ಮೊದಲನೇ ಸಮಾವೇಶ ನಡೀತು 1956-58 ಅಲ್ಲಿ ಜಿನಿವಾದಲ್ಲಿ, ಆಯ್ತಾ, ಸ್ವಿಟ್ಜರ್ಲೆಂಡ್. 1916 ನಡೀತು ಎರಡನೇ ಸಮಾವೇಶ ಜಿನಿವಾದಲ್ಲಿ. ಮೂರನೇ ಸಮಾವೇಶ ನಡೀತು 1973-82 ಅಲ್ಲಿ ನ್ಯೂಯಾರ್ಕ್. ಇದು ಮುಖ್ಯ, ಮೂರನೇ ಸಮಾವೇಶ ಮುಖ್ಯ. ಇದೇನ್ ಕೊಡುತ್ತೆ? ನಮ್ಮ ಸಮುದ್ರ ಸಾಗರಗಳ ಮೇಲೆ ನೀತಿ ನಿಯಮಗಳು, ಕರೆಕ್ಟಾ, ನಮ್ಮ ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಕೊಡುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ನೇಷನ್ ಇನ್ ದ ಯೂಸ್ ಆಫ್ ವರ್ಲ್ಡ್ಸ್ ಓಷನ್. ಪ್ರತಿಯೊಂದು ದೇಶದ ಹಕ್ಕು ಮತ್ತು ಜವಾಬ್ದಾರಿ ನೀತಿ ನಿಯಮಗಳನ್ನ ಕೊಡದೆ ಸಾಗರ ನೀತಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಯ್ತಾ? ಈ ಸಾಗರ ನೀತಿ ಬಂದಿದ್ದು ಯಾವಾಗ ಗೊತ್ತಾಯ್ತು? ನ್ಯೂಯಾರ್ಕ್ ನಲ್ಲಿ ನಡೆದಂತ ಕೊನೆಯ ಸಮಾವೇಶದಿಂದ ಬಂದಿದೆ 1973-82 ನಲ್ಲಿ. ನೆನಪಿಟ್ಕೊಳ್ಳಿ, ನಾನು ಟಿಕ್ ಮಾರ್ಕ್ ಮಾಡಿದ್ದೀನಿ. ಇದು ಜಾರಿಗೆ ಬಂದಿದ್ದು 1994 ಇಂದ. 1994 ಇಂದ ಜಾರಿಗೆ ಬಂತು. ಜಗತ್ತಿನ 168 ದೇಶಗಳು ಇದನ್ನು ಒಪ್ಪಿಗೆ ಕೊಟ್ಟಿದೆ. ಗೊತ್ತಾಯ್ತಲ್ಲ? ಯುಎನ್ ಅಲ್ಲಿ ಎಷ್ಟು ದೇಶಗಳಿದೆ ಒಟ್ಟು? 193, ಹೌದಾ? ಅದರಲ್ಲಿ 168 ದೇಶಗಳು ಮಾತ್ರ ನಮ್ಗೆ ಒಪ್ಪಿಗೆ ಕೊಟ್ಟಿದೆ ಈ ನೀತಿ ನಿಯಮಗಳ ಬಗ್ಗೆ. ಅಂದ್ರೆ ಇದರಿಂದ ಏನ್ ಹೇಳುತ್ತೆ ಅಂದ್ರೆ, ನಾವು ಸಮುದ್ರ ಸಾಗರಗಳಲ್ಲಿ ಯಾವ ರೀತಿ ನೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿ ನೋಡಿ, ಇದು ನಮ್ಮ ಕರಾವಳಿ ತೀರ. ಇದು ಇಲ್ಲಿ ನಮ್ಮ ಮನೆ ಇದೆ ನೋಡಿ, ಕರಾವಳಿ ತೀರದಲ್ಲಿ ನಮ್ಮ ಮನೆ ಇದೆ. ಇಲ್ಲಿ ಕಾಣ್ತಾ ಇದೆ ಎಲ್ಲರಿಗೂ? ಈ ಕಡೆ ಇಲ್ಲಿಂದ ಹೈ ಟೈಡ್ ಇರುತ್ತೆ ನೋಡಿ. ಕರಾವಳಿ ತೀರದಲ್ಲಿ ಯಾವಾಗಲೂ ಉಬ್ಬರವಿಳಿತಗಳು, ಹೈ ಟೈಡ್, ಲೋ ಟೈಡ್. ಆ ಪ್ರದೇಶವನ್ನು ನಾವು ಇಂಟರ್ನಲ್ ವಾಟರ್ ಅಂತ ಕರಿತೀವಿ, ಒಳ ನೀರು. ಇಂಟರ್ನಲ್ ವಾಟರ್ ನೋಡಿ, ಈ ಪದಗಳನ್ನೇ ಬಳಸಬೇಕು ನೀವು. ಒಳ ನೀರು ಅಂತ ಬರೆದ್ರೆ ಎಕ್ಸಾಮ್ ಅಲ್ಲಿ ಬಂದಿರಲ್ಲ ಚಾಯ್ಸ್. ಅದಕ್ಕೆ ಇವತ್ತು ಇದೊಂದು ಟಾಪಿಕ್ ಮಾತ್ರ ಕನ್ನಡಕ್ಕೆ ಅನುವಾದ ಮಾಡಬೇಡಿ ದಯವಿಟ್ಟು, ಯಾಕಂದ್ರೆ ಇದೇ ಪದ ಬಳಸ್ತಾರೆ ಅವರು ಎಕ್ಸಾಮ್ ಅಲ್ಲಿ. ಒಳ ನೀರು ಅಂದ್ರೆ ಹೈಟೈಡ್ ಮತ್ತು ಲೋ ಟೈಡ್ ಅಲ್ಲಿ ಬರುತ್ತಲ್ಲ. ಲಿಟ್ಟೋರಲ್ ಪ್ರದೇಶ, ಎಷ್ಟು ಜನಕ್ಕೆ ನೆನಪು ಇದೆ? ಕಡಲಿನ ಲಿಟ್ಟೋರಲ್ ಪ್ರದೇಶ, ಲಿಟ್ಟೋರಲ್ ಕೋಸ್ಟ್, ಅದು ಒಳ ನೀರು. ಆಯ್ತಾ? ಅಂದ್ರೆ ಇಲ್ಲಿ ಏನೇನ್ ಬರ್ಬೋದು ನೀವು ಹೇಳ್ಬೋದು. ಸರ್, ಲಗೂನ್ಗಳು ಬರುತ್ತೆ, ಲೇಕ್ಗಳು ಬರುತ್ತೆ, ಡೆಲ್ಟಾಗಳು ಬರುತ್ತೆ, ಕರೆಕ್ಟಾ? ಕರಾವಳಿ ತೀರದಲ್ಲಿ ಮಕಜ ಭೂಮಿಗಳು ಅವೆಲ್ಲ ಬರ್ತಾವ ಇಲ್ಲಿ, ಈ ಪ್ರದೇಶ. ಇಲ್ಲೇ ತಾನೇ ಮ್ಯಾಂಗ್ರೋವ್ಗಳು ಇರೋದು. ಜನ ನೆನಪಿದೆ, ಮ್ಯಾಂಗ್ರೋವ್ ಗಿಡಗಳು ಬೆಳೆಯೋದೇ ಈ ಪ್ರದೇಶದಲ್ಲಿ. ಈ ಲೋ ಟೈಡ್ ಇದೆ ನೋಡಿ, ಲೋ ಟೈಡ್. ಈ ಲೋ ಟೈಡ್ ಪ್ರದೇಶವನ್ನು ನಾವು ಬೇಸ್ ಲೈನ್ ಅಂತ ತಗೋತೀವಿ. ಓಕೆ, ಇದೇ ನಮ್ಮ ರೆಫರೆನ್ಸ್ ಡೇಟಮ್. ಈ ಲೋ ಟೈಡ್ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲ್ ಸಮುದ್ರದ ಕಡೆಗೆ ಇದು ನಮ್ಮ ಭೂ ನೀರು, ಟೆರಿಟೋರಿಯಲ್ ಸಿ. ಟೆರಿಟೋರಿಯಲ್ ಅಂದ್ರೆ ಏನು? ಲ್ಯಾಂಡ್ ಸಂಬಂಧಪಟ್ಟಿದ್ದು, ಟೆರಿಟೋರಿಯಲ್ ಸಿ. ಓಕೆ, ಟೆರಿಟೋರಿಯಲ್ ವಾಟರ್ ಅಂತ ಕರಿತೀವಿ, TW, ಟೆರಿಟೋರಿಯಲ್ ವಾಟರ್. ನಮ್ಮ ಖಂಡಗಳ ಎದುರುಗಡೆ ಇರುವಂತಹ ಪ್ರದೇಶ, ಇಂಟರ್ನಲ್ ವಾಟರ್, ಟೆರಿಟೋರಿಯಲ್ ವಾಟರ್. ಸುಪ್ರೀಂ ಕೋರ್ಟ್ ಜುಡಿಸ್ಟಿಕ್ಷನ್ ಇಲ್ಲಿವರೆಗೂ ಬರುತ್ತೆ ನೋಡಿ, ಈ 12 ನಾಟಿಕಲ್ ಮೈಲ್ ವರೆಗೂ ಬರುತ್ತೆ. ಆಯ್ತಾ? 1 ನಾಟಿಕಲ್ ಮೈಲ್ ಸ್ಪೆಲ್ಲಿಂಗ್ ಬರೀತೀನಿ ನೋಡಿ ಇಲ್ಲಿ. 1 ನಾಟಿಕಲ್ ಮೈಲ್ ಅಂದ್ರೆ 1.8 ಕಿಲೋಮೀಟರ್ಸ್. 1.8 ಕಿಲೋಮೀಟರ್ ಬರುತ್ತೆ. ಆಯ್ತಾ? ಎಕ್ಸಾಕ್ಟ್ಲಿ ನೆನಪಿಟ್ಕೊಳ್ಳಿದ್ದೇನೆ, 1.8 ಕಿಲೋಮೀಟರ್ ಬರುತ್ತೆ ಟೆರಿಟೋರಿಯಲ್ ವಾಟರ್. ಆಯ್ತಾ? ಇದು ಫಸ್ಟ್ 12 ನಾಟಿಕಲ್ ಮೈಲ್ಸ್. ಎಷ್ಟೋ ಸತಿ ಅನೈತಿಕ ಚಟುವಟಿಕೆಗಳು ಇಲ್ಲಿ ನಡೆಯುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿ ನಡೆಯುತ್ತೆ 12 ನಾಟಿಕಲ್ ಮೈಲ್ ಆದ್ಮೇಲೆ. ಯಾಕೆಂದ್ರೆ ಇಲ್ಲಿ ಏನೇ ನಡೆದು ಸೇರ್ಕೊಳ್ಳಲ್ವಲ್ಲ, ಅದಕ್ಕೆ ಅದನ್ನ ಮುಂದುವರೆದ ವಲಯ ಅಂತ ಕರಿತೀವಿ. ಕಂಟಿನ್ಯೂಸ್ ಝೋನ್, CZ, ಮುಂದುವರೆದ ವಲಯ. ಅಂದ್ರೆ ಕೆಲವು ಕಾನೂನುಗಳು ಇಲ್ಲಿ ಮುಂದುವರಿಯುತ್ತೆ ಅಂತ ಅರ್ಥ ಆಯ್ತಾ ಎಲ್ಲರಿಗೂ? ಕೆಲವು ನೀತಿ ನಿಯಮಗಳು ಇಲ್ಲೂ ಸಹ ಮುಂದುವರಿಯುತ್ತದೆ. ಅದಕ್ಕೆ ಅದನ್ನ ಕನ್ನಡದಲ್ಲಿ ಕಂಟಿನ್ಯೂಸ್ ಅಂದ್ರೆ ಮುಂದುವರೆದ ವಲಯ. ಯಾವ ತರ ಕಾನೂನು? ವಾಣಿಜ್ಯಕ್ಕೆ ಸಂಬಂಧಪಟ್ಟಿದ್ದು, ಟ್ರೇಡ್, ಕರೆಕ್ಟ್? ವಾಣಿಜ್ಯ ಅಂದ್ರೆ ಹಂಗೆ ಹ್ಯೂಮನ್ ಟ್ರಾಫಿಕಿಂಗ್, ಜನಗಳನ್ನ ಒಂದ್ ಕಡೆ ಇನ್ನೊಂದ್ ಕಡೆಯಿಂದ ಸಾಕ್ಸ್ ಅಂತದ್ದೆಲ್ಲ ಮಾಡ್ತಾ ಇದ್ರೆ, ಡ್ರಗ್ ಟ್ರಾಫಿಕಿಂಗ್, ವೆಪನ್ ಟ್ರಾಫಿಕಿಂಗ್ ಎಲ್ಲ ನಡೆಯುತ್ತಿಲ್ಲ. ಆ ತರ ಚಟುವಟಿಕೆಗಳಿಗೆ ಇಲ್ಲಿ ನಡೆಯೋದ್ರಿಂದ ಅದನ್ನ ತಡೆಗಟ್ಟಲು ಈ ಕಂಟಿನ್ಯೂಸ್ ಝೋನ್ ಬರುತ್ತೆ. ನೆಕ್ಸ್ಟ್ 12 ನಾಟಿಕಲ್ ಮೈಲ್, ಇದು 12 ನಾಟಿಕಲ್ ಮೈಲ್. ಗೊತ್ತಾಯ್ತು ಎಲ್ಲರಿಗೂ?
ಇದು ಎಲ್ಲಾ ದೇಶಗಳಿಗೂ ಕೊಟ್ಟಿರ್ತಾರೆ ಈ ರೀತಿ. ಹಂಗೆ ಈ ಟೆರಿಟೋರಿಯಲ್ ವಾಟರ್ಸ್ ಆದ್ಮೇಲೆ ನೋಡಿ, ಈ ಟೆರಿಟೋರಿಯಲ್ ವಾಟರ್ಸ್ ಆದ್ಮೇಲೆ ಅಂತಾರಾಷ್ಟ್ರೀಯ ನೀರು ಶುರುವಾಗುತ್ತೆ. ಅಂತಾರಾಷ್ಟ್ರೀಯ ವಾಟರ್ ಅಂದ್ರೆ ಯಾವುದೇ ಒಂದು ವಿದೇಶಿ ಹಡಗು ಇಲ್ಲಿವರೆಗೂ ಬರ್ಬೋದು, ಅದು ಇಲ್ಲಿವರೆಗೂ ಬರ್ಬೋದು, ಆಯ್ತಾ, ಇಲ್ಲಿವರೆಗೂ ಅಂದ್ರೆ ಒಳಗ್ ಬರಕ್ಕಿಲ್ಲ. ಅದು ಟೆರಿಟೋರಿಯಲ್ ವಾಟರ್ ಬರೋಕ್ಕಿಂತ ಮುಂಚೆ ನಮ್ಮ ಕೋಸ್ಟ್ ಗಾರ್ಡ್ ಮತ್ತು ನೇವಿಯಿಂದ ಪರ್ಮಿಷನ್ ತಗೊಂಡೇ ಬರಬೇಕು. ಗೊತ್ತಾಯ್ತಲ್ಲೂ, ಈ ಹಡಗು ಇಲ್ಲಿವರೆಗೂ ಬರ್ಬೋದು ನೋಡಿ, ಇಲ್ಲಿವರೆಗೂ ಬರ್ಬೋದು ಹಡಗು, ಇಲ್ಲಿಂದ ಒಳಗ್ ಬರಕ್ಕಾಗಲ್ಲ. ಅದಕ್ಕೆ ಬರೋದಕ್ಕಿಂತ ಮುಂಚೆ ಕೇಳ್ಬೇಕು ಬರ್ಬೋದಾ ಅಂತ, ಕೋಸ್ಟ್ ಗಾರ್ಡ್ ನೇವಿಯಿಂದ ಪರ್ಮಿಷನ್ ತಗೊಂಡು ಬರ್ಬೋದು. ಆಯ್ತಾ, ಇನ್ನೊಂದು ಡಯಾಗ್ರಾಮ್ ಬರೆದು ತೋರಿಸ್ತೀನಿ, ಯಾಕಂದ್ರೆ ಇದು ಅಷ್ಟು ಕ್ಲಿಯರ್ ಆಗ್ತಾ ಇಲ್ಲ, ಇದು ನಮ್ಗೆ ಅನಿಸ್ತಾ ಇದೆ. ಇನ್ನೊಂದು ಇಮೇಜ್ ಬರೀತೀನಿ, ಆಯ್ತಾ. ನೋಡಿ ಹಿಂಗ್ ಬರೀತೀನಿ ನೋಡಿ, ಇದು ನಮ್ಮ ಕರಾವಳಿ ತೀರ, ಇದು ಆಯ್ತಾ. ಇಲ್ಲಿ ನೋಡಿ ಅಳಿವೆಗಳಿದೆ, ಎಸ್ಚುರಿ ಇದೆ, ಇಲ್ಲೊಂದು ಡೆಲ್ಟಾ ಇದೆ ನೋಡಿ, ಡೆಲ್ಟಾ. ಇಲ್ಲೊಂದು ಲಗೂನ್ ಇದೆ ನೋಡಿ, ಲಗೂನ್. ಓಕೆ, ಇಲ್ಲೆಲ್ಲ ಬಂದರುಗಳೆಲ್ಲ ಇದೆ, ಪೋರ್ಟ್. ಫಸ್ಟ್ ನಾವೇನ್ ನೋಡ್ಬೇಕು, ಲೋ ಟೈಡ್. ಇದು ಲೋ ಟೈಡ್. ಲೋ ಟೈಡ್ ಎಲ್ಲಿಗೆ ಬರುತ್ತೆ, ಇಲ್ಲಿ ನೋಡಿ, ಇದು ಲೋ ಟೈಡ್, ಇದು ರೆಫರೆನ್ಸ್ ಲೋ ಟೈಡ್. ಈ ಲೋ ಟೈಡ್ ಒಳಗೆ ಏನೇ ಬಂದ್ರು ಅದು ಒಳ ನೀರು, ಇಂಟರ್ನಲ್ ವಾಟರ್, IW, ಒಳ ನೀರು. ಈ ಲೋ ಟೈಡ್ ಮಾರ್ಕ್ ಇಂದ ನೋಡಿ ಇಲ್ಲಿಗೆ 12 ನಾಟಿಕಲ್ ಮೈಲ್ ತಗೊಂಡೆ, ಅದು ಟೆರಿಟೋರಿಯಲ್ ವಾಟರ್, TZ, ಟೆರಿಟೋರಿಯಲ್ ಝೋನ್, ಆಯ್ತಾ. ನೆನಪಿಟ್ಕೊಳ್ಳಿ, ನಾವು ಸುಪ್ರೀಂ ಕೋರ್ಟ್ ಜುಡಿಷಿಯೇಷನ್ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಹೋದ್ರೆ ಎಲ್ಲ ಹೈ ಸೀಸ್, ಅಂತಾರಾಷ್ಟ್ರೀಯ ನೀರು ಇದು, ಹೈ ಸೀಸ್. ವಿದೇಶಿ ಹಡಗುಗಳು ಇಲ್ಲಿವರೆಗೂ ಬರ್ಬೋದು, ಇಲ್ಲಿವರೆಗೂ ಬರ್ಬೋದು. ಇಲ್ಲಿ ಎಷ್ಟೊಂದು ಕಾನೂನು ಬಾಹಿರ ಚಟುವಟಿಕೆಗಳು, ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯೋದ್ರಿಂದ ಮತ್ತೆ 12 ನಾಟಿಕಲ್ ಮೈಲ್ ವರೆಗೂ ನಮಗೆ ಒಂದಷ್ಟು ಇದು ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಝೋನ್ ಅಂತ, ಕಾಂಟಿನ್ಯೂಸ್ ಝೋನ್ ಅಂತ, ಆಯ್ತಾ. ನೋಡಿ ಹೆಂಗಿದೆ ನೋಡಿ, ಹೈ ಸೀಸ್ ಅಂದ್ರೆ ಇಲ್ಲಿವರೆಗೂ, ಇಲ್ಲಿಂದ ಶುರು ಆಗುತ್ತೆ. ಅಂದ್ರೆ ವಿದೇಶಿ ಹಡಗು ಇಲ್ಲಿವರೆಗೂ ಬರ್ಬೋದು. ಲೆಟ್ಸ್ ಒಂದು ಚೈನಾ ಹಡಗು ತಗೋಣ, ಚೈನೀಸ್ ಹಡಗು ಬಂದಿದೆ ನೋಡಿ, ಅವರು ಒಳಗೆ ಬರೋಕ್ಕಿಂತ ಮುಂಚೆ ಏನ್ ಕೇಳ್ಬೇಕು, ಅವರು ಭಾರತಕ್ಕೆ ಕೋಸ್ಟ್ ಗಾರ್ಡ್ ನೇವಿಯಿಂದ ಪರ್ಮಿಷನ್ ತಗೋಬೇಕು. ಅವ್ರೇನ್ ಮಾಡ್ತಾರೆ, ಇಲ್ಲೇ ನಿಲ್ಲಿಸ್ಬಿಡ್ತಾರೆ, ಒಳಗೆ ಬರಲ್ಲ. ಇಲ್ಲಿ ನಿಲ್ಸಿ ಏನ್ ಮಾಡ್ತಾರೆ ಅವರು, ನಮ್ಮ ಮೀನುಗಾರರು ಅಂತ ಬಂದಿರ್ತಾರಲ್ಲ ಚಿಕ್ಕ ಚಿಕ್ಕ ಹಡಗಲ್ಲಿ ನೋಡಿದ್ರಲ್ಲ, ಮೀನುಗಾರರ ಹಡಗುಗಳು, ಆ ಮೀನುಗಾರರ ಜೊತೆ ಸಂಪರ್ಕಕ್ಕೆ ಬಂದ್ಬಿಡ್ತಾರೆ. ಅವರಿಂದ ಇಲ್ಲಿ ಇವ್ರಿಗೆ ಗೂಡ್ಸ್ ಕಳಿಸ್ತಾರೆ, ಒಂದಷ್ಟು ಕಳ್ಳ ಸಾಗಾಣಿಕೆ ಅಂತಾರಲ್ಲ, ಅವ್ರು ಗೂಡ್ಸ್ ಕೊಡ್ತಾರೆ. ಹಿಂಗೆ ಈ ಚಿಕ್ಕ ಚಿಕ್ಕ ಹಡಗಲ್ ತಗೊಂಡ್ಬಿಡ್ತಾರೆ ಇವರು. ಹಿಂಗೆ ನಾನು ಹೇಳ್ತಾ ಇರೋದು ಎಲ್ಲ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಕೆಲವು ಸ್ಮಗ್ಲರ್ಸ್ಗಳು ಮೀನುಗಾರರ ರೀತಿ ಹೋಗಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ಲ ಅಲ್ವೋ ಕ್ಲಿಯರ್ ಆಗಿ? ಮೀನುಗಾರರೆಲ್ಲ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ, ಗೊತ್ತಾಯ್ತಾ. ಸೊ ಮೀನುಗಾರರ ರೀತಿ ಸ್ಮಗ್ಲರ್ಸ್ ಇರ್ತಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಆ ಸ್ಮಗ್ಲರ್ಗಳು ಏನ್ ಮಾಡ್ತಾರೆ, ಚೈನೀಸ್ ಗೂಡ್ಸ್ ನೆಲ್ಲ ಒಳಗೆ ತಂದ್ಬಿಡ್ತಾರೆ ಹಿಂಗೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಹಡಗನ್ನ ಪರೀಕ್ಷೆ ಮಾಡಲ್ಲ ಯಾರು, ನೇವಿ ಕೋಸ್ಟ್ ಗಾರ್ಡ್ ಅವ್ರು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಎಷ್ಟೊಂದು ಇರ್ತಾವ. ಕೇಳಿಸ್ಕೊತಿದ್ರೆ ಎಲ್ಲರೂ, ಆಯ್ತಾ. ಬಂದ್ಬಿಡ್ತೀವಿ. ಆ ರೀತಿ ವೆಪನ್ಸ್ ಬರುತ್ತೆ ದೇಶದೊಳಗೆ, ಕರೆಕ್ಟಾ. ವೆಪನ್ಸ್ ಬರುತ್ತೆ, ಡ್ರಗ್ಸ್ ಬರುತ್ತೆ, ಎಲ್ಲಾ ತರ ಸಾಮಗ್ರಿಗಳು, ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಬರುತ್ತೆ ದೇಶದೊಳಗೆ. ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಸೊ ಅದೆಲ್ಲ ಒಳಗೆ ಬಂದಾಗ ಏನಾಗುತ್ತೆ, ನಿಮ್ಗೆ ಸಮಸ್ಯೆ, ನಮಗೆ ನಮ್ಮ ಟ್ರೇಡ್ ವಾಣಿಜ್ಯ ಹಾಳಾಗುತ್ತೆ. ನೀವು ಎಷ್ಟೊಂದು ಸತಿ ಹೋಗ್ತೀರಾ ಚೈನಾ ಮಾರ್ಕೆಟ್, ಹಾಂಗ್ಕಾಂಗ್ ಮಾರ್ಕೆಟ್ ಅಂತ, ಎಷ್ಟು ಜನ ವಿಸಿಟ್ ಮಾಡಿದ್ದೀರಾ? ಹಾಂಗ್ಕಾಂಗ್ ಬಜಾರ್ ಅಂತ, ಚೈನಾ ಬಜಾರ್, ಹಾಂಗ್ಕಾಂಗ್ ಬಜಾರ್, ತೈವಾನ್ ಸ್ಟ್ರೀಟ್, ಎಷ್ಟು ಜನ ನೋಡಿದಿರಾ? ಈ ತರ ಎಲ್ಲ ಇದೆ ನಗರಗಳಲ್ಲಿ. ಇಲ್ಲಿಗಲ್ ಆಗಿ ಎಷ್ಟೊಂದು ಗೂಡ್ಸ್ ಮಾರ್ತಾ ಇರ್ತಾರೆ, ಎಷ್ಟು ಜನಕ್ಕೆ ನಕ್ಕ ಬರ್ತಾ ಇದೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಗಳೆಲ್ಲ ಸಿಗುತ್ತೆ, ಎಲ್ಲ ಸಿಟೀಸ್ ಅಲ್ಲೂ ಇರುತ್ತದೆ. ಬೆಂಗಳೂರಲ್ಲಿ ನ್ಯಾಷನಲ್ ಮಾರ್ಕೆಟ್ ಅಂತೀನೋ ಅದನ್ನ, ಎಲ್ಲ ಫುಲ್ ಚೈನೀಸ್ ಗೂಡ್ಸ್ ಸಿಗುತ್ತೆ ಅಲ್ಲಿ. ಹಾ, ಎಲ್ಲ ಇಲಿಗಲ್ ಗೂಡ್ಸ್ ಅವೆಲ್ಲ ನಿಮ್ಗೆ ಕಡಿಮೆ ದರದಲ್ಲಿ ಸಿಕ್ಬಿಡುತ್ತೆ. ನೀವು ತಗೊಂಡ್ಬಿಡ್ತೀರಾ, ಓ ಸಿಕ್ತು ಚೆನ್ನಾಗಿ ಅಂತ, ಆಪಲ್ ಫೋನ್ ಅಂತ, ಅದು ಇದು ಅಂತ. ಅವ್ರು ಏನ್ ಮಾಡ್ತಾರೆ, ಆ ದುಡ್ಡನ್ನ ಸಿಗುತ್ತಲ್ಲ ನೀವು ಕೊಟ್ಟಿರ್ತಾರಲ್ಲ ಕರೆನ್ಸಿ, ಅದನ್ನ ಡಾಲರ್ಸ್ ಕನ್ವರ್ಟ್ ಮಾಡ್ತಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಮನಿ ಕರೆನ್ಸಿ ರುಪಿನ ಡಾಲರ್ಸ್ಗೆ, ಯೂರೋಗೆ ಕನ್ವರ್ಟ್ ಮಾಡ್ತಾರೆ. ಅದನ್ನ ತಗೊಂಡು ಹೋಗ್ತಾರೆ, ನೆಕ್ಸ್ಟ್ ಟೈಮ್ ಹಡಗಿಗೆ ಹೋಗ್ತಾರೆ ಹಿಂಗೆ. ಅವಾಗ ಈ ಶಿಪ್ ಕೊಟ್ಬಿಡ್ತಾರೆ ಅದನ್ನ, ದುಡ್ಡನ್ನ ಡಾಲರ್ಸ್ ರೀತಿ. ಅವ್ರು ಮತ್ತೆ ಗೂಡ್ಸ್ ನ ತಗೋತಾರೆ, ಮತ್ತೆ ಬರುತ್ತೆ, ನಡೆಯುತ್ತೆ. ಗೊತ್ತಾಯ್ತು ಎಲ್ಲರಿಗೂ ಹೆಂಗ್ ನಡೆಯುತ್ತೆ ಇದು ಅಂತ? ಈ ತರ ವಹಿವಾಟುಗಳು ಹೆಂಗ್ ನಡೆಯುತ್ತೆ ಅಂತ ಹೇಳಿದ್ದೀನಿ ನಾನು, ಇಲ್ಲಿಗಲ್ ಇದು. ಹಂಗೆ ಜನಗಳು ಅಷ್ಟೇ, ಚಿಕ್ಕ ಚಿಕ್ಕ ಹಡಗಲು ಹೊಟ್ಟೋಗ್ತಾರೆ ಇಲ್ಲಿಗೆ, ಈ ತರ ದೊಡ್ಡ ದೊಡ್ಡ ಹಡಗಲ್ಲಿ ಕುತ್ಕೊಂಡು ಹೊಟ್ಟೋಗ್ತಾರೆ ದುಬೈಗೆ, ಗಲ್ಫ್ ರಾಷ್ಟ್ರಗಳಿಗೆ. ಈ ರೀತಿ ಇಲ್ಲಿಗಲ್ ಆಗಿ ಜನಗಳು ದೇಶ ಬಿಟ್ಟು ಹೋಗ್ತಾರೆ. ನೀವು ಸಿಂಗಮ್ ನೋಡಿರ್ತೀರಾ, ಸಿಂಗಮ್ 3 ಅದ್ರಲ್ಲಿ ತೋರಿಸಿದ್ದಾರೆ ಇದನ್ನ. ಸಿಂಗಮ್ 3 ನಲ್ಲಿ ಈ ತರ ತೋರಿಸುತ್ತಾರೆ, ನೋಡಿರ್ಬೋದು ನೀವು. ಈ ರೀತಿ ಸಮಸ್ಯೆಗಳಿದೆ ಅದರಲ್ಲಿ, ಕರೆಕ್ಟ್ ಅಲ್ಲ? ಇದು ನಮ್ಮ ದೊಡ್ಡ ಸಮಸ್ಯೆ ಇವೆಲ್ಲ. ಈ ರೀತಿ ಆದಾಗ ಏನಾಗುತ್ತೆ ಹೇಳಿ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಹಾಳಾಗುತ್ತೆ.
ಎಷ್ಟೊಂದು ಜನ ಕ್ರಿಮಿನಲ್ಸ್ ಹೊರಟೋಗ್ತಾರೆ ದೇಶ ಬಿಟ್ಟು. ನಾನು ಇವೆಲ್ಲ ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಆಗ್ಲಿ ಅಂತ, ನಿಮ್ಗೆ ಐಡಿಯಾಸ್ ಕೊಡ್ತಾ ಇಲ್ಲ. ಗೊತ್ತಾಯ್ತು ಎಲ್ಲರಿಗೂ? ಒಳ್ಳೊಳ್ಳೆ ಐಡಿಯಾ ಕೊಡ್ತಾ ಇದ್ರು ಸರ್ ಬಿಸ್ನೆಸ್ಗೆ ಅಂತ ಅನ್ಕೋಬಿಡಿ. ಆಯ್ತಾ? ಎಸ್ ಸತೀಶ್ ಈ ತರ ಇಲ್ಲಿಗೆಲ್ಲ ಟ್ರೇಡ್ ಮಾಡಿದ್ರೆ ಅವ್ರ ಹತ್ರ ಡಾಲರ್ ಜಾಸ್ತಿ ಇರೋದು. ಆಯ್ತಾ? ಗೊತ್ತಾಯ್ತು ಎಲ್ಲರಿಗೂ? ಈ ಟೆರಿಟೋರಿಯಲ್ ಝೋನ್ ವರ್ಗೂ ನಮ್ಮ ನೀರು, ಇಂಟರ್ನಲ್ ವಾಟರ್, ಟೆರಿಟೋರಿಯಲ್ ವಾಟರ್, ಅದಾದ್ಮೇಲೆಲ್ಲ ಹೈ ಸೀಸ್, ಅಂತಾರಾಷ್ಟ್ರೀಯ ನೀರು, ಇಂಟರ್ನ್ಯಾಷನಲ್ ವಾಟರ್ಸ್. ಕರೆಕ್ಟಾ? ಅಂತಾರಾಷ್ಟ್ರೀಯ ನೀರು. ಈ ಸಿಝೆಡ್ ಅಲ್ಲಿ ತುಂಬಾ ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ, ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಅದಕ್ಕೆ ಇದನ್ನ ಹಾಟ್ ಪರ್ಸ್ಯೂಟ್ ಝೋನ್ ಅಂತ ಕರೀತಾರೆ. ಅಂದ್ರೆ ನೇವಿ ಮತ್ತು ಕೋಸ್ಟ್ ಗಾರ್ಡ್ ಹೈ ಅಲರ್ಟ್ ಅಲ್ಲಿ ಇರ್ತಾರೆ ಇಲ್ಲಿ ಯಾವಾಗ್ಲೂ. ಇಲ್ಲಿಗಲ್ ಆಗೆಲ್ಲ ಬರ್ತಾ ಇರ್ತಾರೆ ಜನ ನಮಗೆ, ಮಾಲ್ಡೀವ್ಸ್ ಇಂದ ಲಕ್ಷದ್ವೀಪ್ಗೆ, ಅಂಡಮಾನ್ಗೆಲ್ಲ ಬರ್ತಾ ಇರ್ತಾರೆ ಇಲ್ಲಿಗಲ್ ಆಗಿ. ಅವ್ರನ್ನೆಲ್ಲ ತಡೆಗಟ್ಟಕ್ಕೆ ಇಲ್ಲೇ. ಆಯ್ತಾ? ನೆಕ್ಸ್ಟ್ ನಾವು ಕಟ್ಕೊಳ್ಳಿ. ಇನ್ ಕೇಸ್ ಯಾವುದು ದೇಶ ಇಲ್ಲ ಅನ್ಕೊಳ್ಳಿ, ಆ ಜಾಗದಲ್ಲಿ 200 ನಾಟಿಕಲ್ ಮೈಲ್ ನೋಡಿ, 200 ನಾಟಿಕಲ್ ಮೈಲ್ ಇಂದ ಬೇಸ್ ಲೈನ್ ಲೋ ಟೈಡ್ ನೋಡಿ, ಲೋ ಟೈಡ್ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲ್ ಅಥವಾ 400 ಕಿಲೋಮೀಟರ್ಗಳು, 200 ನಾಟಿಕಲ್ ಮೈಲ್ ಅಥವಾ 400 ಕಿಲೋಮೀಟರ್ಗಳನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್, ನಿರ್ದಿಷ್ಟ ಆರ್ಥಿಕ ವಲಯ ಅಂತ ಕರಿತೀವಿ. ನಿರ್ದಿಷ್ಟ ಅಂದ್ರೇನು? ಎಕ್ಸ್ಕ್ಲೂಸಿವ್. ಆರ್ಥಿಕ ಅಂದ್ರೇನು? ಆರ್ಥಿಕ ಚಟುವಟಿಕೆಗಳಿಗೆ, ಮೀನುಗಾರಿಕೆ, ಗಣಿಗಾರಿಕೆ, ತೈಲ ತೆಗೆಯೋದು, ಅವೆಲ್ಲ EEZ. ಗೊತ್ತಾಯ್ತು ಎಲ್ಲರಿಗೂ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಿರ್ದಿಷ್ಟ ಆರ್ಥಿಕ ವಲಯ. ಎಷ್ಟು? ಬೇಸ್ ಲೈನ್ ಇಂದ ಇಲ್ಲಿಗೆ, ಅಂದ್ರೆ ಇದು ಸೇರ್ಕೊಳ್ಳುತ್ತೆ, TZ ಸೇರ್ಕೊಳ್ಳುತ್ತೆ, ಇದು ಸೇರ್ಕೊಳ್ಳುತ್ತೆ. ಬರ್ಕೊಳ್ಳಿ ಇದನ್ನ. ಇದು ಸಿಂಪಲ್ ಆಗಿದೆ ಡಯಾಗ್ರಾಮ್. ಆಮೇಲೆ ಸ್ನೇಹಿತರೆ, ನನಗೆ ಸ್ವಲ್ಪ ಓಡಾಟ ಜಾಸ್ತಿ ಆಗಿರೋದ್ರಿಂದ ತುಂಬಾ ಕಡೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಏನಾಗಿದೆ, ಈ ಸೊಳ್ಳೆ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾಗಿದೆ, ಎಲ್ಲ ಕಡೆ ಸೊಳ್ಳೆ ಇರುತ್ತಲ್ಲ, ಅದರಿಂದ ಡೆಂಗ್ಯೂ ಬಂದಿದೆ ಅಂತ. ಸೊ ಅದಕ್ಕೂ ಸ್ವಲ್ಪ ಜ್ವರದ ಸೂಚನೆ ಇದೆ. ಇನ್ ಕೇಸ್ ಆತರ ಏನಾದ್ರು ಆದ್ರೆ, ಸೊ ನಾಳೆ ಕ್ಲಾಸ್ ಇರುತ್ತೆ, 1 hour ಇರುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ನೆನ್ನೆ ಗಮನಿಸ್ತಾ ಇದನ್ನ, ಇವತ್ತೆಲ್ಲ ಸ್ವಲ್ಪ ಮೈಕೈ ನೋವಿದೆ, ನೋಡ್ಬೇಕು, ನಾಳೆ ಗೊತ್ತಾಗುತ್ತೆ ರಿಪೋರ್ಟ್ ಅಲ್ಲಿ. ಬಟ್ ಕ್ಲಾಸ್ ಇರುತ್ತೆ, ನೀವು ಯೋಚನೆ ಮಾಡ್ಬಿಡಿ. ಸೊ ನಿಮ್ಮ ಪಾಡಿಗೆ ನೀವು ಓದ್ತಾ ಹೋಗಿ. ಸೊ ಕಾವ್ಯ ಅವರೇ, SEZ ಬೇರೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನೋದು ಕೈಗಾರಿಕಾ ವಲಯಗಳು, ಅದಕ್ಕೆ ಆದಂತ ಒಂದು ನೀತಿ ನಿಯಮಗಳಿರುವಂತ ಇಂಡಸ್ಟ್ರೀಸ್, ಕೈಗಾರಿಕೆಗಳು, ಕಸ್ಟಮ್ಸ್ ಆಗ್ಲಿ, ಲೇಬರ್ ಆಗ್ಲಿ, ಅದಕ್ಕೆಲ್ಲ ಒಂದಷ್ಟು ರಿಯಾಯಿತಿ ಕೊಟ್ಟಿರ್ತಾರೆ. ಕರೆಕ್ಟಾ? ಟ್ಯಾಕ್ಸ್ ಆಗ್ಲಿ ಅವೆಲ್ಲ ಕಮ್ಮಿ ಕೊಟ್ಟಿರ್ತಾರೆ. SEZ ಅನ್ನೋದು ಕೈಗಾರಿಕಾ ವಲಯ. ಗೊತ್ತೈತೆ ಕಾವ್ಯ? SEZ ಅನ್ನೋದು ಕೈಗಾರಿಕಾ ವಲಯಗಳು. ಅದು ನಮ್ಮ ಕರಾವಳಿ ತೀರದಲ್ಲಿ ಇರ್ಬೋದು, ಇಲ್ಲ ಇರ್ಬೋದು ದೂರದಲ್ಲಿ. ಆದ್ರೆ EEZ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನಿದೆ, ಅದು ನಿರ್ದಿಷ್ಟ ಆರ್ಥಿಕ ವಲಯ, ಸಮುದ್ರದಲ್ಲಿ ಬರುತ್ತೆ. ಇದು ಭೂಮಿ ಮೇಲೆ ಬರುತ್ತೆ, ಇದು ಸಮುದ್ರದಲ್ಲಿ ಬರುತ್ತೆ. ಗೊತ್ತಾಯ್ತಾ ಎಲ್ಲರಿಗೂ? ಥ್ಯಾಂಕ್ಸ್ ಮಧು. ಇವಾಗ ಏನಾಗಿದೆ ಅಂದ್ರೆ, ಸ್ವಲ್ಪ ನಾವು ಓಡಾಟದಿಂದ ಸ್ವಲ್ಪ ಇದಾಗಿದೆ. ಎಸ್ ನಿಶಾಂತ್, ಆಲ್ಮೋಸ್ಟ್ ಲೈಕ್ ರೆಸ್ಟ್ ಮಾಡಿದ್ದೀನಿ. ಇವಾಗ ನೋಡೋಣ, ವಿಲ್ ಕಮ್ ಟು ನೋ ಟುಮಾರೋ. ಬಟ್ ಅಲ್ಲಿವರೆಗೂ ವಿಲ್ ಕೀಪ್. ಎಸ್ ಪಪಾಯ ತರಬೇಕೀಗ. ಎಸ್ ಸತೀಶ್, 200 ನಾಟಿಕಲ್ ಮೈಲ್ ವರೆಗೂ ಹೋಗ್ಬೋದು. ಇಲ್ಲಿ ನೋಡಿ ಭಾರತದ EEZ ನೋಡೋಣ ಈಗ. ಇಲ್ಲಿ ನೋಡಿ, ಅಂದ್ರೆ ಯಾವ್ದು ಕರಾವಳಿ ತೀರದಲ್ಲಿ ಯಾವ್ದು ದೇಶ ಇಲ್ಲ ಅಂದ್ರೆ ನೋಡಿ ಎಲ್ಲರೂ ಇಲ್ಲಿ ನೋಡಿ ಭಾರತದ ಕರಾವಳಿ ತೀರದಲ್ಲಿ ಎಷ್ಟು ದೂರದವರೆಗೂ ಹೋಗ್ಬೋದು ಅಂತ ತೋರಿಸ್ತಾ ಇದೆ ನೋಡಿ, ಎಕ್ಸ್ಟೆಂಟ್ ಆಫ್ EEZ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಪಾಕಿಸ್ತಾನ ಬಂದ್ಬಿಡುತ್ತೆ, ಇಲ್ಲಿ ಕಮ್ಮಿ ಆಗುತ್ತೆ, ಇಲ್ಲಿ ಜಾಸ್ತಿ ಆಗಿದೆ ನೋಡಿ, ಎಷ್ಟು ದೊಡ್ಡದಿದೆ. ಇಲ್ಲಿ ಮಾಲ್ಡೀವ್ಸ್ ಬಂದ್ಬಿಡುತ್ತೆ, ಸೊ ಇಲ್ಲಿ ಕಮ್ಮಿ. ಇಲ್ಲಿ ಶ್ರೀಲಂಕಾ ಬರೋದ್ರಿಂದ ನೋಡಿ ಇಲ್ಲಿ ಕಮ್ಮಿ ಆಯ್ತು. ಅದಕ್ಕೆ ಪಶ್ಚಿಮ ಕರಾವಳಿ ತೀರದಲ್ಲಿ ಜಾಸ್ತಿ ಇದೆ ನೋಡಿ. EEZ ನೋಡಿ ಎಷ್ಟಿದೆ, ಪಶ್ಚಿಮ ಕರಾವಳಿ ತೀರದಲ್ಲಿ ಭಾರತದ EEZ ಜಾಸ್ತಿ ಇದೆ. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ ಜಾಸ್ತಿ ಇದೆ, ಅಂಡಮಾನ್ ನಿಕೋಬಾರ್ ಸುತ್ತ. ಅದ್ ಬಿಟ್ರೆ ಈಸ್ಟ್ ಕೋಸ್ಟ್, ಪೂರ್ವ ಕರಾವಳಿ ತೀರದಲ್ಲಿ. ಭಾರತದಲ್ಲಿ ಒಟ್ಟು 20 ದಶಲಕ್ಷ ಚದರ ಕಿಲೋಮೀಟರ್ಗಳಿದೆ EEZ ನೋಡಿ. 20 ಲಕ್ಷ, 20 ಅದು 2 ದಶಲಕ್ಷ, 2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್. 2 ಮಿಲಿಯನ್ 20 ಲಕ್ಷ ಅಥವಾ 2 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು EEZ ಇದೆ. ಎಷ್ಟು ಜಾಸ್ತಿ? ಎಲ್ಲಿ ಜಾಸ್ತಿ? ಪಶ್ಚಿಮ ಕರಾವಳಿ ತೀರದಲ್ಲಿ ಜಾಸ್ತಿ.
ಎರಡನೇದು ಅಂಡಮಾನ್ ನಿಕೋಬಾರ್, ಮೂರನೇದು ಪೂರ್ವ ಕರಾವಳಿ ತೀರ. ಇಲ್ಲಿ ಶ್ರೀಲಂಕಾ ಬರೋದ್ರಿಂದ ನೋಡಿ EEZ ಕಮ್ಮಿ ಆಗುತ್ತೆ, ಹೌದಾ? ಇದನ್ನು ಬರ್ಕೊಳ್ಳಿ, EEZ ಆಫ್ ಇಂಡಿಯಾ, ಭಾರತದ ನಿರ್ದಿಷ್ಟ ಆರ್ಥಿಕ ವಲಯ. ಎಸ್ ನವೀನ್ ಮತ್ತು ರಾಜ್, ಇವಾಗ ಪ್ಲಾನ್ ಮಾಡ್ತೀನಿ. ಅದನ್ನ ಕ್ಯಾರಿಪಿಲ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ಪಪ್ಪಾಯ ಎಲೆ ಇದು, ಅದನ್ನ ತಗೋತೀನಿ. ಸೊ ನೋಡಿ, ಇವತ್ತು EEZ ಬಗ್ಗೆ ಮತ್ತು ನಮ್ಮ ಸಾಗರ ನೀತಿ, ಸಮುದ್ರ ಸಾಗರಗಳ ನೀತಿ ಬಗ್ಗೆ ಓದಿದೀವಿ. ಮತ್ತು ನೀತಿ ನಿಯಮಗಳು ಗೊತ್ತಿದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗುತ್ತೆ. ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು, ಹೌದಾ? ಇಲ್ಲಿ ನೋಡಿ, ನೆಕ್ಸ್ಟ್ ಇಲ್ಲಿ ನೋಡಿ, ಕರಾವಳಿ ತೀರದಲ್ಲಿ ಇವಾಗ ಚೈನಾ ತಗೊಳ್ಳಿ. ಚೈನಾ ಎಷ್ಟೊಂದ್ ಕಡೆ ಏನ್ ಮಾಡ್ಬಿಟ್ಟಿದೆ, ಅವರು ಸಮುದ್ರ ಸಾಗರಗಳನ್ನ ವಶಪಡಿಸ್ಕೊತಾ ಇದ್ದಾರೆ, ನಮ್ದು ಅಂತ ಹೇಳಿ. ಕರೆಕ್ಟಾ? 9 ಡ್ಯಾಶ್ ಲೈನ್ಸ್ ಕೇಳಿದ್ರೆ ಎಲ್ಲರೂ ಒಂದ್ ನಿಮಿಷ ತಡೆದೆ. ಮ್ಯಾಪ್ 9 ಡ್ಯಾಶ್ ಲೈನ್ಸ್, ಚೈನಾ ಮ್ಯಾಪ್ ಇದು, ಸೌತ್ ಚೈನಾ ಸೀನಲ್ಲಿ. ಈ ಇಮೇಜ್ ನೋಡಿ, ಇಲ್ಲಿ ನೋಡಿ, ಚೈನಾ, ದಕ್ಷಿಣ ಚೈನಾ ಸಮುದ್ರ ಅಂತ ಇದೆ. ಇದು ಜಗತ್ತಿನ 4ನೇ ದೊಡ್ಡ ಸಮುದ್ರ. ದಕ್ಷಿಣ ಚೈನಾ ಸಮುದ್ರದಲ್ಲಿ 10 ದೇಶಗಳಿದೆ ನೋಡಿ. ಇಲ್ಲಿ ಚೈನಾ ಒಂದು, ಇಲ್ಲಿ ಹಂಗೆ ಇಲ್ಲಿ ತೈವಾನ್ 2, ಇಲ್ಲಿ ಫಿಲಿಪೀನ್ಸ್ 3, ಆಯ್ತಾ? ಈ ಕಡೆ ಮಲೇಷ್ಯಾ, ಸಿಂಗಾಪುರ್ ನೋಡಿ, ಎಲ್ಲ ರೆಡ್ ಅಲ್ಲಿ ಬರೀತೀನಿ, ಮಲೇಷ್ಯಾ, ಕರೆಕ್ಟಾ? ಹಂಗೆ ಸಿಂಗಾಪುರ್ ದೇಶ ಬರುತ್ತೆ, ಇಲ್ಲಿ ಬ್ರುನೈ ಬರುತ್ತೆ 6, ಇಂಡೋನೇಷ್ಯಾ ಬರುತ್ತೆ 7, ದೆನ್ ಇಲ್ಲಿ 8 ಥೈಲ್ಯಾಂಡ್, 9 ಕಾಂಬೋಡಿಯಾ, 10 ವಿಯೆಟ್ನಾಂ. ಸರಿನಾ? 10 ದೇಶಗಳಿಂದ ಸುತ್ತುವರಿಯಲ್ಪಡುತ್ತದೆ ಯಾವುದು? ದಕ್ಷಿಣ ಚೈನಾ ಸಮುದ್ರ. ಅಂದ್ರೆ ಏನರ್ಥ? ಚೈನಾ ಸಮುದ್ರ ಯಾರ್ಯಾರಿಗೆ ಸೇರುತ್ತೆ? 10 ದೇಶಗಳಿಗೂ ಸೇರ್ಬೇಕು ತಾನೆ. ದಕ್ಷಿಣ ಚೈನಾ ಸಮುದ್ರದಲ್ಲಿ 10 ದೇಶಗಳಿರೋದ್ರಿಂದ ಎಲ್ಲರಿಗೂ ಸೇರ್ಬೇಕು, ಹೌದು ಅಲ್ವಾ? ಆದ್ರೆ ಚೈನಾದವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಈ ತರ 9 ಡ್ಯಾಶ್ ಲೈನ್ ಅಂತ ಹೇಳಿ ಒಂದು ಮ್ಯಾಪ್ ರಿಲೀಸ್ ಮಾಡಿದ್ದಾರೆ. 9 ಡ್ಯಾಶ್ ಅಂದ್ರೆ ಏನು? ಲೈನ್ ಅಂತ. ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 7 8 9 ಇಲ್ಲಿ ಬರುವಂತ ದ್ವೀಪಗಳನ್ನ ಕ್ಲೇಮ್ ಮಾಡ್ತಾರೆ. ತೈವಾನ್ ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಪ್ರಾಕಸ್ ಐಲ್ಯಾಂಡ್ ಅಂತ ಬರುತ್ತೆ, ಅದನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಪಾರಸಲ್ ದ್ವೀಪಗಳನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಕಾರ್ಬರೋ ಶೋಲ್ ಅಂತ ಬರುತ್ತೆ, ಅದನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಮ್ಯಾಕ್ಲಿಸ್ ಫೀಲ್ಡ್ ಬ್ಯಾಂಕ್ ಅಂತ ಇದೆ, ಅದನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಸ್ಪ್ರಾಟ್ಲಿ ದ್ವೀಪ ಅಂತ ಬರ್ತವೆ, ಅದನ್ನ ಕ್ಲೇಮ್ ಮಾಡ್ತಾ ಇದ್ದಾರೆ. ಈ ರೀತಿ ಚೈನಾದವ್ರು ಏನ್ ಮಾಡ್ತಾ ಇದ್ದಾರೆ, ಸುತ್ತ ಎಲ್ಲಾ ಕಡೆ ನೀರಲ್ಲೇ ಒಂದು ವೃತ್ತ ಬರೆದಿದ್ದಾರೆ. ಇವಾಗ ಹೇಳ್ತಾರಲ್ಲ, ವೃತ್ತ ಬರದಾಗೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ, ಆ ತರ ಆಗೋಗಿದೆ ಈಗ, ದೊಡ್ಡ ಸಮಸ್ಯೆ. ಸೊ ಇಲ್ಲಿರೋ ದೇಶಗಳೆಲ್ಲ ನೋಡ್ತಾ ಇದೆ, ಏನ್ ಮಾಡೋದು ಇವಾಗ ಅಂತ. ಗೊತ್ತಾಯ್ತಲ್ಲ? 9 ಡ್ಯಾಶ್ ಲೈನ್, ಈ ಲೈನ್ ಎಳೆದಿರೋದಾರು ಚೈನಾದವರು. ಅದ್ರಲ್ಲಿರುವಂತ ದ್ವೀಪಗಳು, ಸಮುದ್ರ ಎಲ್ಲಾನು ಯಾರು ಕ್ಲೇಮ್ ಮಾಡ್ತಾ ಇದ್ದಾರೆ? ಚೈನಾ. ಇವರು ವರ್ಷದಲ್ಲಿದೆ ಈಗ. ಗೊತ್ತಾಯ್ತು ಎಲ್ಲರಿಗೂ? ಇದೇನು ನಮ್ಮ ಸಾಗರ ನೀತಿಯ ಉಲ್ಲಂಘನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಲಾ ಆಫ್ ದ ಸಿ ನ ಡೈರೆಕ್ಟ್ ವೈಲೇಷನ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು?
ಆಯ್ತಾ. ಇವೆಲ್ಲ ಏನು ಎಕ್ಸಾಂಪಲ್, ಇವೆಲ್ಲ ಈ ತರ ದೇಶಗಳ ಮಧ್ಯೆ ವಿವಾದಗಳೆಲ್ಲ ತುಂಬಾ ಸಮಸ್ಯೆ ಆಗ್ತವೆ, ಯುದ್ಧಗಳ ಹೋಗ್ತವೆ ಎಷ್ಟೊಂದ್ ಕಡೆ. ಸೊ ಸ್ನೇಹಿತರೆ, ಇವತ್ತು ಒಳ್ಳೆ ಟಾಪಿಕ್ ಕವರ್ ಮಾಡಿದ್ವಿ ನಾವು. ವಿ ಹ್ಯಾವ್ ಕವರ್ಡ್ ಲಾಟ್ ಆಫ್ ಟಾಪಿಕ್ಸ್, ಆಯ್ತಾ. ಸೊ ನಾಳೆ ಇನ್ನೊಂದಷ್ಟು ಒಳ್ಳೆ ಟಾಪಿಕ್ಸ್ ಗಳನ್ನ ಕವರ್ ಮಾಡೋಣ. ಸೊ ಇವತ್ತಿನ ಸಂಜೆ ನಾವು ಇನ್ನೂ ಹಲವಾರು ಏನು ನೆಕ್ಸ್ಟ್ ನಾಳೆ ತರಗತಿಗಳಿಗೆ ನಾನು ಈ ಏನು ನೋಟ್ಸ್ ಗಳನ್ನೆಲ್ಲ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಅಥವಾ ನಾನು ನಾಳೆನೇ ಹಾಕ್ತೀನಿ. ಇನ್ ಕೇಸ್ ನನಗೇನು ಆರೋಗ್ಯ ಸಮಸ್ಯೆ ಆಗಲಿಲ್ಲ ಅಂದ್ರೆ ನಾಳೆ ಇದೇ ತರ ಕ್ಲಾಸ್ ಮುಂದುವರಿಯುತ್ತೆ. ಏನು ಯೋಚನೆ ಮಾಡಬೇಡಿ, ನೀವು ಓದಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ತರಗತಿ ಬಂದಿದ್ದಕ್ಕೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಈ ತರ ಒಳ್ಳೆ ತರಗತಿಗಳು ನಡೀತಾ ಇದೆ. ನಾನು ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ, ಅದು ಚಾಲೆಂಜ್. ಯಾಕೆಂದ್ರೆ ಹೇಳಿ, ಮುಂದಕ್ಕೆ ನಾನು ಇದನ್ನ ಎಲ್ಲರಿಗೂ ಕೊಡ್ಬೋದು ಫ್ರೀ ಆಗಿ. ಬರೀ ಆ್ಯಪ್ ಒಂದೇ ನಿಮ್ಗೆ ಗೊತ್ತಾಗ್ತಿದೆ, ಆ್ಯಪ್ ದಲ್ಲಿ ಸಮಸ್ಯೆಗಳಿರ್ತವೆ, ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಷ್ಟೋ ವರ್ಷಗಟ್ಲೆ. ಮುಂದಕ್ಕೆ ನಾನು ಎಲ್ಲಿ ಇಲ್ಲದೆ ಇರಲಿ ಅದು ನಡೀತಾ ಇರುತ್ತೆ. ಆ್ಯಪ್ ಗೊತ್ತಾಗ್ತಾ ಎಲ್ಲರಿಗೂ ಏನು ಉದ್ದೇಶದಿಂದ ಮಾಡ್ತಾ ಇದೀವಿ ನಾವು ಅಂತ. ಪರ್ಮನೆಂಟ್ ರೆಕಾರ್ಡ್ ಇದು ಇನ್ ಮುಂದಕ್ಕೆ. ಅದಕ್ಕೋಸ್ಕರ ನಾನು ನೀಟಾಗಿ ಮಾಡಲೇಬೇಕಿದೆ. ಯಾವುದೇ ರೀತಿಯಾಗಿ ಅಡಚಣೆ ಉಂಟು ಮಾಡದೆ ನಾನು ಸಂಪೂರ್ಣಗೊಳಿಸ್ತೀನಿ, ಆಯ್ತಾ. ದಯವಿಟ್ಟು ಯಾರಿಗೂ ಏನು ಡೌಟ್ ಇಲ್ಲದೆ ಇರಲಿ, ದಯವಿಟ್ಟು ಎಲ್ಲರಿಗೂ ಹೇಳಿ. ಅದೊಂದೇ ಎಲ್ಲರಿಗೂ ನನ್ನ ನಿವೇದನೆ, ಆಯ್ತಾ. ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದಗಳು ಎಲ್ಲರಿಗೂ. ಓಕೆ, ನಾಳೆ ಮತ್ತೆ ಭೇಟಿಯಾಗುವ 5 ಅಥವಾ 5:15. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಟೇಕ್ ಕೇರ್ ಆಲ್ ಆಫ್ ಯು.